ವೀಕ್ಷಕರೇ ನಮಸ್ಕಾರ. ಈ ದಿನ .ಕಾಮ್‌ನ ವಿಶೇಷ ಚರ್ಚೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಇಬ್ರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಶಿಕ್ಷಣ ತಜ್ಞರಾಗಿರುವಂತಹ ಶ್ರೀಪಾದ್ ಭಟ್ ಸರ್. ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಜೊತೆ ನಮಸ್ಕಾರ. ಕೇಂದ್ರ ವಿಶ್ವವಿದ್ಯಾನಿಲಯದ ಮಾಜಿ ವಿದ್ಯಾರ್ಥಿ ಮತ್ತು ಈಗ ಪ್ರಾಧ್ಯಾಪಕರಾಗಿರುವಂತಹ ಅತಿಥಿ ಉಪನ್ಯಾಸಕರಾಗಿರುವಂತಹ ನಂದಕುಮಾರ್ ಪಿ ಅವರು ಸಹ ಜಾಯ್ನ್ ಆಗ್ತಾರೆ ಸದ್ಯದರಲ್ಲೇ. ಈಗೇನು ಈ ಚರ್ಚೆಯ ವಿಷಯ ಏನಪ್ಪಾ ಅಂತಂದ್ರೆ ಇದೇ ತಿಂಗಳು ಜನವರಿ 15ನೇ ತಾರೀಕು ಯುಜಿಸಿ ಒಂದು ಹೊಸ ನಿಯಮಾವಳಿಯನ್ನ ತರುತ್ತೆ 2026 ಅಂತ ಹೇಳಿ. ಆ ನಿಯಮಾವಳಿಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರು ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ SC ST ಮತ್ತು OBC ವಿದ್ಯಾರ್ಥಿಗಳಿಗೆ ತಾರತಮ್ಯ ನಿಷೇಧ ಕಾಯ್ದೆ ಅಂತ ತರುತ್ತೆ. ಅಂದ್ರೆ ಅಲ್ಲಿ ತಾರತಮ್ಯ ಮಾಡಬಾರ್ದು, ಮತ್ತೆ ಜಾತಿಯ ಹೆಸರಿನಲ್ಲಿ ಈ ಮಾನಸಿಕ ಕಿರುಕುಳ ಆಗಿರ್ಬೋದು, ಆ ರೀತಿ ಯಾವುದೇ ತಾರತಮ್ಯ ಮಾಡಿದ್ರೆ ಅದನ್ನ ತಡೆಗಟ್ಟಬೇಕು ಅನ್ನುವ ಉದ್ದೇಶದಿಂದ ಈ ಕಾಯ್ದೆಯನ್ನ ತಂದಿದೆ, ಈ ನಿಯಮವನ್ನ ತಂದಿದೆ ಯುಜಿಸಿ. ಇದಕ್ಕಾಗಿ ಈಗಾಗಲೇ ಈಗ ಒಂದ್ 2-3 ದಿನದಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಿದೆ. ಬಹಳ ಮುಖ್ಯವಾಗಿ ಮೇಲ್ವರ್ಗದ ಜನ ಅಂತ ಏನ್ ಅನ್ಸ್ಕೊಂಡಿದ್ದಾರೆ ಕೆಲವರು, ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಸಾಮಾನ್ಯ ವರ್ಗದ ಅಂದ್ರೆ ಜನರಲ್ ಕ್ಯಾಟಗರಿ, ಇದನ್ನ ನಾವು ಸಾಮಾನ್ಯ ವರ್ಗ ಅನ್ನೋದಕ್ಕಿಂತ ಜನರಲ್ ಕ್ಯಾಟಗರಿ ಎಲ್ರಿಗೂ ಜನರಲ್ ಕ್ಯಾಟಗರಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಯಾಕಾಗಿ ಮಾಡ್ತಿದ್ದಾರೆ, ಯುಜಿಸಿ ನಿಯಮದಲ್ಲಿ ಏನಿದೆ, ಸೊ ಇದು ನಿಜಕ್ಕೂ ಅಗತ್ಯ ಇತ್ತಾ ಈ ನಿಯಮಾವಳಿ? ಇದು ಎಷ್ಟು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಗಳಲ್ಲಿ SC ST ವಿದ್ಯಾರ್ಥಿಗಳಿಗೆ ಆಗ್ತಿರುವಂತ ದೌರ್ಜನ್ಯವನ್ನ ಎಷ್ಟು ರೀತಿಯಲ್ಲಿ ತಡೆಗಟ್ಟತ್ತೆ, ಇವೆಲ್ಲವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಶ್ರೀಪಾದ್ ಭಟ್ ಸರ್, ಈಗೇನು ಯುಜಿಸಿ ಈ 2026 ನಿಯಮಾವಳಿ ತಂದಿದೆ, ಇದು ಯಾಕೆ ಇಷ್ಟು ವಿರೋಧ ವ್ಯಕ್ತವಾಗ್ತಿದೆ ಅಂತ? ಸರ್ ಕೇಳ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ಸರ್, ಈಗ ಈ ಯುಜಿಸಿ ನಿಯಮಾವಳಿ ಏನ್ ತಂದಿದೆ, ಹೊಸ 2026 ನಿಯಮಾವಳಿ ಜನವರಿ 15ನೇ ತಾರೀಕು, ಇದು ಯಾಕೆ ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು, ವಿದ್ಯಾರ್ಥಿಗಳು ಮತ್ತೆ ಕೆಲ ಹಿಂದೂ ಪರ ಸಂಘಟನೆ ಅನ್ಕೊಂಡಿರುವಂತಹ ಕೆಲವರು ಯಾಕೆ ಇಂಥ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ? ಇದ್ರಲ್ಲಿ ಏನಿದೆ ಈ ನಿಯಮಾವಳಿಯಲ್ಲಿ? ಸರ್ ಮಾತಾಡ್ಬೋದಾ? ಎಸ್ ಸರ್ ಹೇಳಿ. ಈ ನಿಯಮಾವಳಿಯಲ್ಲಿ ಏನಿದೆ, ಬಹಳ ಮುಖ್ಯವಾಗಿ ಇದು ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕಾರಣವಾಯ್ತು ಅಂತ? ಮನೋಜ್, ಇದು ವಿವರಗಳು ನೀವು ಒಂದು ಬ್ರೀಫ್ ಮಾಡಿದೀರಾ. ಪ್ರತಿ ಸಂದರ್ಭದಲ್ಲಿಯೂ ಈ ಮುಂದುವರೆದ ಜಾತಿಗಳು ಅಂತ ಏನ್ ಕರಿತಾ ಇದೀವಿ, ಸವರ್ಣೀಯರ ಅಂತ ಏನ್ ಕರಿತಾ ಇದೀವಿ, ಬ್ರಾಹ್ಮಣರು, ಠಾಕೂರು, ಈ ತರದ ಒಂದು ವೈಶ್ಯರು, ಜೈನ್ಸು, ಈ ತರದ ಒಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾದಂತ ಮುಂದುವರೆದ ಜಾತಿಗಳು ಏನು ಶತಮಾನದಿಂದ ಒಂದು ಅವಕಾಶ ಪಡ್ಕೊಂತ ಬಂದಿದ್ದಾರೆ ಜಾತಿ ಕಾರಣಕ್ಕೆ, ಅವ್ರು ಪ್ರತಿ ಸಂದರ್ಭದಲ್ಲಿಯೂ ಮೀಸಲಾತಿ ಸಂಬಂಧಪಟ್ಟಂಗೆ ವಿರೋಧ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ವಿ. ಇವು ಮಂಡಲ್ ಆಯೋಗದ ಸಂದರ್ಭದಲ್ಲಿ ನೋಡ್ಬೋದು. ಮಂಡಲ್ ಆಯೋಗದಲ್ಲಿ 1989 ಸಂದರ್ಭದಲ್ಲಿ VPC ನ್ಯಾಷನಲ್ ಶಿಕ್ಷಣಾರ್ಥಿ ಕೊಡ್ತೀವಿ ಅನ್ನುವಂತಹ ಮಂಡಲ್ ಆಯೋಗದ ಶಿಫಾರಸನ್ನ ಜಾರಿಗೊಳಿಸಿದಾಗ ಇದೇ ಮುಂದುವರೆದ ಜಾತಿಗಳಿಗೆ ಸೇರಿದಂತ ಸವರ್ಣೀಯ ಜಾತಿಗಳಿಗೆ ಸೇರಿದಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಹಿಂಸಾತ್ಮಕ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅದು ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ರು. ಉತ್ತರ ಭಾರತದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಆ ಭಾಗದಲ್ಲೆಲ್ಲ, ಡೆಲ್ಲಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ರು. ಈ ಬಾರಿ ಸಹ ಅದೇ ಭಾಗದಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಡೆಲ್ಲಿ ಭಾಗದಲ್ಲಿ ಮತ್ತೆ ಗುಜರಾತ್ ಇದೇ ಪ್ರತಿಭಟನೆ ಮಾಡುತ್ತೆ. ಈ ತರದ್ದು ಆಗ್ತಾ ಇದೆ. ಆದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಪ್ರಾತಿನಿಧ್ಯದ, ಸಬಲೀಕರಣದ ನೀತಿಗಳನ್ನ ಜಾರಿಗೊಳಿಸಿದ್ರೆ ಈ ಮುಂದುವರೆದ ಜಾತಿಗಳಿಗೆ ಸೇರಿದಂತವರು ಪ್ರತಿಭಟನೆ ಮಾಡ್ತಾರೆ. ಕೇವಲ ಪ್ರತಿಭಟನೆ, ಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಅನೇಕ ರೀತಿಯ ಅತ್ಯಂತ ಕೆಟ್ಟದಾದ, ವಲ್ಗರ್ ಅಂತ ಕರಿಬಹುದಂತ ವಿಕೃತಿ ಆದಂತ ಮೀಮ್ಸ್ಗಳನ್ನ, ರೀಲ್ಗಳನ್ನ ಬಿಡ್ತಾ ಇದ್ದೀವಿ. ರೀಲ್ಸ್ಗಳು ನೋಡ್ಬೇಕು, ಅತ್ಯಂತ ವಿಕೃತಿ ಆದಂತ ರೀಲ್ಗಳನ್ನ ಕೂಡ ಬಿಡ್ತಾ ಇದ್ದಾರೆ. ಇದು ನಾವು ಕೇವಲ ಪ್ರತಿಭಟನೆ ಅಂತ ಪ್ರತಿಭಟನೆಯಿಂದ
ಸರ್ ನಿಮ್ದು ನೆಟ್ವರ್ಕ್ ಇಶ್ಯೂ ಆಗ್ತಿದೆ ಈ ಅನ್ಸುತ್ತೆ. ಯೋಜನೆಯ ಒಂದೇ ಉದ್ದೇಶ ಏನು ಅಂತಂದ್ರೆ, ನೀವು ಪರಿಶಿಷ್ಟ ಜಾತಿ ಸರ್ ನಿಮ್ನ ಮತ್ತೆ ತಗೊಂತೀನಿ. ಹಲೋ ಆಡಿಯೋ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ನಂದಕುಮಾರ್ ಅವರು ಇದ್ದಾರೆ ಈಗ. ಮತ್ತೆ ನಿಮ್ಗೆ ಪ್ರಶ್ನೆ ಕೇಳ್ತೀನಿ ಸರ್. ನಂದಕುಮಾರ್ ಅವರೇ ನಮಸ್ತೆ. ಈಗ ತಾನೇ ಜಾಯ್ನ್ ಆದ್ರಿ. ನೀವು ಸಹ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ PhD ಮಾಡಿದೀರಾ. ಅಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ನಾಟ್ ಓನ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯದ, ಕರ್ನಾಟಕದ ಬಹುತೇಕ ಮತ್ತು ಭಾರತದ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ SC/ST ವಿದ್ಯಾರ್ಥಿಗಳಿಗೆ ಮತ್ತು ಎಸ್ಪೆಷಲಿ ಮತ್ತೆ OBC ವಿದ್ಯಾರ್ಥಿಗಳಿಗೆ ನಡೀತಿರುವಂತಹ ದೌರ್ಜನ್ಯಗಳನ್ನ ಕಣ್ಣಾರೆ ನೋಡಿದೀರಾ, ಸ್ವತಃ ನೀವು ಸಹ ಅನುಭವಿಸಿದಿರಾ. ಈ ಏನ್ UGC ತಂದಿರುವ ನಿಯಮಾವಳಿ ಇದು ಅವಶ್ಯಕತೆ ಇತ್ತು, ಬಹಳ ಮುಖ್ಯವಾಗಿ ಅವಶ್ಯಕತೆ ಇತ್ತು. ಆದ್ರೂ ಸಹ ಮೇಲ್ವರ್ಗದ ಜನ ಅನ್ಸ್ಕೊಂಡಿರೋ ಕೆಲವರು ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಆಮೇಲೆ ಅವ್ರು ಹೇಳ್ತಿರೋದೇನು ಅಂದ್ರೆ, ಈ SC/ST ಅವರಿಗೆ ಈ ರೀತಿಯಲ್ಲಿ ಏನಾದ್ರು ನಾವು ನಿಯಮಾವಳಿ ಕೊಟ್ಟಿ ಪವರ್ ಕೊಟ್ಬಿಟ್ರೆ ಇವ್ರು ನಮ್ಮ ಮೇಲೆ ನಾಳೆ ದಿನ ದೌರ್ಜನ್ಯ ಮಾಡ್ತಾರೆ ಅಂತ. ನಾನ್ ಹೇಳ್ತಾ ಇರೋದು, ಇವತ್ತಿನವರೆಗೂ ಸ್ವತಂತ್ರ ಬಂದಿ ಮತ್ ಸಂವಿಧಾನ ಜಾರಿಯಾಗಿ 77 ವರ್ಷದ ನಂತರವೂ ಸಹ ಯಾವುದೇ ದಲಿತ ವ್ಯಕ್ತಿಗಳು ಅಂದ್ರೆ ವಿದ್ಯಾರ್ಥಿಗಳು ಮೇಲ್ವರ್ಗದವರ ಮೇಲೆ ದಬ್ಬಾಳಿಕೆ ಮಾಡಿದಾಗ್ಲಿ, ದೌರ್ಜನ್ಯ ಮಾಡಿದಾಗ್ಲಿ ಯಾವುದೇ ಉದಾಹರಣೆ ಇಲ್ಲ. ಆದ್ರೆ ಇವರು ಈ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡ್ತಿದ್ದಾರೆ. ಯಾಕೆ ಈ SC/ST ವಿದ್ಯಾರ್ಥಿಗಳು ಇವತ್ತಿನ ಕ್ಯಾಂಪಸ್ಗಳಲ್ಲಿ, ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ? ಒಂದು ಏನಿಗೆ ಕೇಂದ್ರ ಸರ್ಕಾರ ತರ್ಲಿಕ್ಕೆ ಬಯಸಕಂತ UGC ನಿಯಮದ ಪ್ರಕಾರ ಏನಿದೆಯಲ್ಲ, SC/ST ಗಳಿಗೆ ಸಂಬಂಧಪಟ್ಟ ಒಂದು ಆಕ್ಟ್ ಇದೆಯಲ್ಲ, ಅದು ಯಾಕೆ ಅದನ್ನ ವಿರೋಧ ಮಾಡ್ತಾ ಇದಾರೆ ಅಂದ್ರೆ, OBCನೂ ಹೇಳ್ಬೇಕಾಗತ್ತಿಲ್ಲ, ಯಾಕಂದ್ರೆ SC/ST OBC ಮೂರು ಇದೆ. ಹೌದು, ಓಕೆ. ಯಾವ ಕಾರಣಕ್ಕೆ ಅಂತಂದ್ರೆ, ಹಳ್ಳಿ ಮೂಲದಿಂದ ಬಡತನದಿಂದ ಬಂದಂತ ವಿದ್ಯಾರ್ಥಿಗಳು ಸಂವಿಧಾನ ಕೊಟ್ಟ ಹಕ್ಕಿನ ಮೂಲಕ ಏನು ಓದುವುದ್ರ ಮೂಲಕ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿ ಹೈಯರ್ ಎಜುಕೇಶನ್ ಅನ್ನ ಪಡಿಲಿಕ್ಕಾಗಿ ವಿಶ್ವವಿದ್ಯಾಲಯ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತ ನಾವು ಶ್ರಮಿಕ ವರ್ಗಗಳಂತ ಏನ್ ಕರಿತೀವಲ್ಲ, ನೀವು ಚರಿತ್ರೆಯನ್ನ ಒಂದು ಸರಿ ತೆಗೆದು ನೋಡಿದ್ದೆ ಆದ್ರೆ, ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನು ಕೊಟ್ಟದ್ದೇ ಆದ್ರೆ ಶ್ರಮಜೀವಿಗಳು, ನಾವೇನು ಬೆವರಿನ ಸಂಸ್ಕೃತಿಯಿಂದ ಬಂದಂತ ವಿದ್ಯಾರ್ಥಿಗಳಾಗ್ಲಿ ಅಥವಾ ಮಹನೀಯರಾಗ್ಲಿ, ಅವರೇ ಈ ದೇಶಕ್ಕೆ ಚರಿತ್ರೆಯನ್ನ ಕಟ್ಕೊಟ್ಟವ್ರು ಮತ್ತೆ ಏನಾದ್ರೂ ಕೊಡುಗೆಯನ್ನ ಕೊಟ್ಟುವಂತವ್ರು. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ. ಬಹುಶಃ ಈಗಾಗಲೇ ಶ್ರೀಪಾದ್ ಭಟ್ ಸರ್ ಹೇಳಿದಾಗೆ 1979 ಒಳಗಡೆ ಏನು ಮಂಡಲ್ ಕಮಿಷನ್ ಅನ್ನು ವಿರೋಧ ಮಾಡಿದ್ರಲ್ಲ, ಆ ರೀತಿಯಾಗಿ ಯಾವ ಸಮುದಾಯಗಳು ಈ ದೇಶವನ್ನು ಆಳುವ ವರ್ಗ ಆಗ್ತವೆ ಅಥವಾ ಅಧಿಕಾರ ಕೇಂದ್ರದಲ್ಲಿ ಹೋಗ್ತವೆ ಅಂತವುದನ್ನ ತಡಿಬೇಕು ಅಂತಂದ್ರೆ ಮೊದಲ ಅದರ ಅಡಿಪಾಯ ಯಾವುದು? ಶಿಕ್ಷಣ. ಇವ್ರು ಶಿಕ್ಷಣಕ್ಕೆ ತೆರೆಕೊಂಡ್ರು ಅಂತಂದ್ರೆ ಮುಂದುವರೆದ ದೇಶವನ್ನು ಆಳ್ತಾರೆ, ಆಳುವ ವರ್ಗಗಳ ರೂಪುಗೊಳ್ತಾವೆ ಅಂತ ಅವ್ರನ್ನ ಇಲ್ಲಿ ಎಷ್ಟರ ಮಟ್ಟಿಗೆ ತುಳಿಲಿಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಈ ಜಾತಿ ವ್ಯವಸ್ಥೆ ತುಳಿತಾನೆ ಬಂದಿದೆ. ಆದ್ರೆ ವಿಶ್ವವಿದ್ಯಾಲಯ ಮಟ್ಟದೊಳಗೂ ಕೂಡ ಅದು ಮುಂದುವರೆದ ಭಾಗವೇ ಇದು. ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಏನು ರ್ಯಾಂಕ್ ಮುಖಾಂತರ ಬಂದು, ಇವ್ರೇನು ಬಿಲ್ ಹೊಸದಂತಲ್ಲ ಇದು, ಅಥವಾ ಯಾರೋ ಕೊಟ್ಟದ್ದು ಅಂತಲ್ಲ. ಸಂವಿಧಾನಬದ್ಧವಾಗಿ ದಲಿತ ಅಂದ್ರೆ ಯಾರು ಶ್ರಮಿಕ ವರ್ಗಗಳಿದಾವೆ, ಶೋಷಣೆಗೊಳಗಾಗಿದ್ದಾವೆ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾವ ಸಮುದಾಯಗಳ ಶೋಷಣೆಗೊಳಗಾಗಿದ್ದಾವಲ್ಲ, ಅವುಗಳಿಗೆ ಸ್ಪೆಷಲ್ ಪ್ರಾತಿನಿಧ್ಯವನ್ನ, ಒಂದು ವಿಶೇಷ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಸಂವಿಧಾನವೇ ಹೇಳ್ತದ. ಇವರು ಹೋರಾಟ ಮಾಡ್ತಾ ಇರೋದು ಈ ಆಕ್ಟಿನ ವಿರುದ್ಧ ಅಲ್ಲ. ಇದು ಆಕ್ಚುಲಿ ಇವ್ರು ಹೋರಾಟ ಮಾಡ್ತಾ ಇರೋದು ಯಾವ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ ಏನ್ ಹೇಳ್ತದಲ್ಲ, ತುಳಿತಕ್ಕೊಳಗಾದ ಸಮುದಾಯಗಳಿಗೆ, ಅದು SC/ST, OBC, ಮೈನಾರಿಟಿ ಇವರೆಲ್ಲರನ್ನು ಒಳಗೊಂಡು ತುಳಿತಕ್ಕೊಳಗಾದ ಸಮುದಾಯ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅನ್ನುವುದನ್ನ ಇಂಡೈರೆಕ್ಟ್ ಆಗಿ ಬಿಲ್ ಮುಖಾಂತರ ಅವರು ಸಂವಿಧಾನ ವಿರೋಧಿ ನಿಲುವುಗಳನ್ನ ತಾಳ್ತಾ ಇದಾರೆ ಹೊರತು ಬಿಲ್ ಅಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಈ ಬಿಲ್ ಬರೋದ್ರ ಮೂಲಕ ಬಹುಶಃ ತಾವು ಗಮನಿಸಿದ್ರೆ ಇಲ್ಲೋ, ನನ್ಗೆ ಆ ಪತ್ರಿಕೆ ಹೆಸರು ನನಗೆ ಬರ್ತಾ ಇಲ್ಲ, ಟೆಲಿಗ್ರಾಮ ಮತ್ತೊಂದು ಪತ್ರಿಕೆ 2010 ವಿಶ್ವವಿದ್ಯಾಲಯದ ಒಳಗಡೆ ಏನು ನಾವು ಕೇಂದ್ರ ವಿಶ್ವವಿದ್ಯಾಲಯ ಅಂತೀವೋ, ಖಾಸಗಿ ವಿಶ್ವವಿದ್ಯಾಲಯ ಅಂತೀವೋ, ಅದು ಬೇರೆ ಬೇರೆ ಭಾರತದ ಒಟ್ಟು ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ದಲಿತ್, ಮೈನಾರಿಟಿ, OBC ಹುಡುಗರು ವಿದ್ಯಾರ್ಥಿಗಳು ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ? ಯಾಕೆ ವಿಶ್ವವಿದ್ಯಾಲಯದ ಒಳಗಡೆ ಇನ್ನುಳಿದಂತ ಸಮುದಾಯದ ವಿದ್ಯಾರ್ಥಿಗಳು ಆತ್ಮಹತ್ಯೆಗೊಳಗಾಗಲ್ಲ, ಕಿರುಕುಳಕ್ಕೊಳಗಾಗಲ್ಲ? ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಕೂಡಿರೋದೇನಂದ್ರೆ ಜಾತಿ ತಾರತಮ್ಯದ ಇದರಿಂದ ಕೂಡಿರುವಂತದ್ದು. ಆ ಜಾತಿ ತಾರತಮ್ಯ ಇರೋದ್ರೆ ವಿಶ್ವವಿದ್ಯಾಲಯಗಳು ಕೂಡ, ಇವತ್ತಿನ ಆಳುವ ವರ್ಗಗಳು ಕೂಡ ಏನಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು, ಬಹುಶಃ ತಾವೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯ ಗಮನಿಸಿದ್ದೆ ಆದ್ರೆ ಎಲ್ಲವೂ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ಆಯಾ ಕಟ್ಟಿನಲ್ಲಿ ಆ ಸ್ಥಳಗಳಲ್ಲಿ ಮುಂದೆ ಕುಂತ್ಕೊಂಡಿದ್ದಾರೆ. ಆ ಸ್ಥಳಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಮೂಲಗಳ ಮುಖಾಂತರ ಅವ್ರ ಕಿರುಕುಳ ಮಾಡೋದ್ರ ಮೂಲಕ ಆ ವಿಶ್ವವಿದ್ಯಾಲಯದ ಹೊರಹಾಕುವ ಹುನ್ನಾರಗಳಿವೆಲ್ಲ. ಅವ್ರಿಗೆ ನಾವು ಸಂವಿಧಾನವಾಗಿ ಒಂದು ಹಕ್ಕು ಸಿಗ್ತಾ ಇದೆ, ಹೌದು ನನಗಿಷ್ಟನ್ನೇ ಆಗ್ತಾ ಇದೆ, ಏನೇನೋ ಸಂಕಟಗಳಾಗ್ತದೆ, ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಶರಣ ಆಗ್ತಾ ಇದ್ದಾರೆ. ನಮ್ಮದು ದಾಖಲೆ, ನಮ್ಮದು ಎಕ್ಸಾಂಪಲ್ ಇದೆಯಲ್ಲ, ರೋಹಿತ್ ಫ್ಯಾಮಿಲಿ ಇವತ್ತು ನಾವು ಕರ್ನಾಟಕದಾದ್ಯಂತ
ರೋಹಿತ್ ವೆಮುಲ್ ನಾವ್ ಯಾಕೆ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಏನು ಆಶಯ ಪಡ್ತಾ ಇದೆ, ಅದ್ರೊಂದು ಪೂರ್ವ ಕೆಲಸಗಳು ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಅದೊಂದು ಮಾದರಿ ಸಾಕಲ್ಲ. ಒಬ್ಬ ವಿದ್ಯಾರ್ಥಿ ಎಷ್ಟು ನೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಅವ್ನಿಗೆ ಆಗಿರೋ ಕಿರುಕುಳ ಆದ್ರೆ ಏನು. ಮತ್ತೆ ವಿಶ್ವವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸ್ಗಳು ಹಾಕೋದು ಅಥವಾ ಪರೀಕ್ಷಾದ ಒಳಗಡೆ ಮಾರ್ಕ್ಸ್ ಕಮ್ಮಿ ಕೊಡೋದು, ಈ 4 ಗೋಡೆಗಳ ಮಧ್ಯೆ ಆಗುವಂತ ಕಿರುಕುಳ ಇದೆಯಲ್ಲ, ಈ ಕಿರುಕುಳವನ್ನ ತಡೆ. ಮತ್ತೆ ಈ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಗಳಲ್ಲಿ ಏನು ದಲಿತ ವಿದ್ಯಾರ್ಥಿಗಳು, ಒಬಿಸಿ ವಿದ್ಯಾರ್ಥಿಗಳ ಮೇಲೆ ನಡೀತಿರೋ ದೌರ್ಜನ್ಯದ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಶ್ರೀಪಾದ್ ಭಟ್ ಸರ್, ಈಗ ಬಹಳ ಮುಖ್ಯವಾಗಿ ಈಗೇನು ಹೊಸ ನಿಯಮಾವಳಿ ಇದೆ, ಯುಜಿಸಿ ನಿಯಮಾವಳಿಯಲ್ಲಿ 3C ಅಂತ ಒಂದಿದೆ. ಅದರಲ್ಲಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅನ್ನ ಹೇಳ್ತಾ ಇದೆ. ಬಹಳ ಮುಖ್ಯವಾಗಿ ಜಾತಿ ಹೆಸರನ್ನ ಹಿಡಿದು ಮತ್ತೆ ಜಾತಿ ಹೆಸರನ್ನ ಹಿಡಿದು ನೀವೇನಾದ್ರೂ ತಾರತಮ್ಯ ಮಾಡಿದ್ರೆ ಅದಕ್ಕೆ ತುರ್ತು ಕ್ರಮ ಕೈಗೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅದರಲ್ಲಿ. ಸೊ ಹೀಗೆ ಹೇಳ್ತಿರೋದು ಮೇಲ್ವರ್ಗಗಳು. ನಾನು ಆಗ್ಲೇ ನಂದಕುಮಾರ್ ಅವ್ರಿಗೆ ಹೇಳ್ದೆ. ಸೊ ದಲಿತರಿಂದ ಮತ್ತೆ ಒಬಿಸಿಗಳಿಂದ ಇದುವರೆಗೂ ಸಹ ಮೇಲ್ವರ್ಗದವರಿಗೆ ದಬ್ಬಾಳಿಕೆ ನಡೆಸಿದಾಗ್ಲಿ, ದೌರ್ಜನ್ಯ ನಡೆಸಿದಾಗ್ಲಿ ಉದಾಹರಣೆಗಳಂತೂ ನಮಗೆ ಸಿಗೋದಂತೂ ತುಂಬಾ ಕಡಿಮೆಯಲ್ಲೇ ಕಡಿಮೆ. ಸೊ ಹೀಗಿರುವಾಗ ಒಂದು ಕರ್ಣಿ ಅನ್ನುವಂತಹ ಒಂದು ಸಂಘಟನೆ ಮತ್ತೆ ಈ ಹಿಂದೂ ಪರ ಸಂಘಟನೆಗಳ ಕೆಲವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದೆ. ಅಂದ್ರೆ ಜಾತಿ ಹೆಸರು ಈ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಗಳಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಇವತ್ತಿನ ಕಾಲಕ್ಕೆ? ಕೇಳಿಸ್ತಾ ಸರ್? ಶ್ರೀಪಾದ್ ಭಟ್ ಸರ್, ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ ಅನ್ಸುತ್ತೆ. ಸರ್ ಕೇಳಿಸ್ತಿದ್ಯಾ? ಇಲ್ಲ, ಆಡಿಯೋ ಮ್ಯೂಟ್ ಆಗಿದೆ ಶ್ರೀಪಾದ್ ಭಟ್ ಸರ್. ಆಡಿಯೋ ಮ್ಯೂಟ್ ಆಗಿದೆ, ಧ್ವನಿ ಕೇಳ್ತಾ ಇಲ್ಲ. ಓಕೆ, ಮತ್ತೆ ತಗೊಂತೀನಿ. ನಂದಕುಮಾರ್ ಅವರೇ, ಈಗ ನೀವ್ ಅವಾಗ್ಲೇ ಮಾತಾಡ್ತಾ ಇದ್ರಿ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಗಳ ಒಳಗಡೆ ಯಾವ ರೀತಿಯಲ್ಲಿ ಜಾತಿ ತಾರತಮ್ಯ ನಡೀತಾ ಇರ್ತವೆ. ಮತ್ತೆ ನಮ್ ಕಣ್ಮುಂದೆನೆ ಇದೆ ರೋಹಿತ್ ವೆಮುಲ ಉದಾಹರಣೆ. ನೀವು ಸಹ ರೋಹಿತ್ ವೆಮುಲ ಕಾಯ್ದೆ ತರಲೇಬೇಕು ಅಂತ ಹೇಳಿ ಒಂದು ಕ್ಯಾಂಪೇನ್ ಅಲ್ಲಿ ನೀವು ಸಹ ಪ್ರಮುಖರು. ರೋಹಿತ್ ವೆಮುಲ ಕಾಯ್ದೆ ಎಷ್ಟು ಮುಖ್ಯ ಇಡೀ ಕರ್ನಾಟಕಕ್ಕೆ ಮತ್ತೆ ಇಡೀ ಭಾರತಕ್ಕೆ ಬಹಳ ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕಂದ್ರೆ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ನೀವಿದ್ದಾಗ ನಿಮ್ಮ ಮೇಲೆ ಸಹ FIR ಆಗಿತ್ತು ಜಾತಿ ಕಾರಣಕ್ಕಾಗಿ. ನಿಮ್ಮನ್ನ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಒಳಗಡೆನೆ ಬಿಟ್ಕೊಳ್ದಂಗೆ ಪೊಲೀಸ್ನವ್ರನ್ನ ಹಿಡಿದು ಹೊರಗಡೆ ಹಾಕಿದ್ರು. ಈ ರೀತಿ ಹಲವಾರು ಘಟನೆಗಳು ನಡೆದಿವೆ. ಇನ್ನು ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕಕ್ಕೆ ಎಲ್ಲರೂ ನುಗ್ಗಿ ಸಹ ಅಲ್ಲಿ ಈ ತರ ತಾರತಮ್ಯ ನಡೆಸಬಾರ್ದು ಅನ್ನುವ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದಿವೆ. ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳು ನಡೀತಿರುವಾಗ ಈ ಮೇಲ್ವರ್ಗಗಳು ಯಾಕೆ ಆತಂಕ ವ್ಯಕ್ತಪಡಿಸ್ತಿದಾವೆ? ಮತ್ತೆ ರೋಹಿತ್ ವೆಮುಲ ಕಾಯ್ದೆ ಯಾಕೆ ಇಷ್ಟು ಮುಖ್ಯ, ಯಾಕೆ ಮುಖ್ಯ ಆಗ್ಬೇಕು? ಈಗ ನೀವು ಹೇಳಿದ ಮಾತಿನಿಂದ ಆರಂಭ ಮಾಡೋದಾದ್ರೆ ಇಡೀ ಚರಿತ್ರೆ ಒಳಗಡೆ ಈಗ ನಾವು ದಲಿತ ಸಮುದಾಯದವರು ಮೇಲ್ಜಾತಿ ವರ್ಗಗಳಿಗೆ ಹಲ್ಲೆ ಮಾಡಿರೋದಾಗ್ಲಿ, ದಬ್ಬಾಳಿಕೆ ಮಾಡಿರೋದಾಗ್ಲಿ, ಸುಮ್ಮನೆ ಅವರನ್ನ ಹೀಯಾಳಿಸೋದಾಗ್ಲಿ ಮತ್ತೊಂದು ಯಾವ ದಾಖಲೆಗಳು ನಮಗ್ ಸಿಗಲ್ಲ. ಬಹಳ ಮುಖ್ಯವಾಗಿ ಗಮನಿಸಿದ್ದೆ. ಆದ್ರೆ ಹಳ್ಳಿಯಿಂದ ಬಂದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋಕ್ಕೋಸ್ಕರ ವಿಶ್ವವಿದ್ಯಾಲಯ ಪ್ರವೇಶ ಮಾಡೋದೇ ಅಭದ್ರತೆಯ ಭಯದ ಮೂಲಕನೇ. ನಾನು ಊರ್ ಬಿಟ್ಟು ಊರ್ ಬಂದಿದ್ದೇನೆ, ನನಗೆ ಇನ್ನೊಂದು ಗೊತ್ತಿಲ್ಲ, ಹೊಸ ಪ್ರಪಂಚ, ಇಲ್ಲಿ ಯಾರು ಇರ್ತಾರೆ ಅಂತ ಬಂದು ಓದಿಗೆ ತೆರ್ಕೊಂಡಾಗ ಬಾಬಾ ಸಾಹೇಬ್ರ ಮೂಲಕ ಪಡೆದಂತ ಒಂದು ಓದು ಬರಹದ ಮೂಲಕ ಒಂದು ವೈಚಾರಿಕ ಪ್ರಜ್ಞೆಯಾಗಿ ತರ್ಕೊಂಡಾಗ ಏನಂದ್ರೆ ಈ ಪಟಭದ್ರಿತ ಶಕ್ತಿಗಳಿಂದ ನಾವೇನ್ ಕರಿತೀವಲ್ಲ, ಈ ಮನುವಾದಗಳಂತ ಏನ್ ಕರಿತೀವಲ್ಲ, ಅವ್ರಿಗೆ ಅಭದ್ರತೆ ಕಾಡ್ತದ. ಯಾವ ಕಾರಣಕ್ಕೆ? ನಮ್ಮ ಮೂಲವನ್ನ ಅರ್ಥಕೊಂಡ್ಬಿಡ್ತಾರಲ್ಲ ಇವರು. ನಾವು ಯಾವ ಸಂಸ್ಕೃತಿಯನ್ನ ಏರಿದ್ವಿ ಇವ್ರ ಮೇಲೆ? ಅಸ್ಪೃಶ್ಯ, ದಲಿತ, ಆಮೇಲೆ ಹಿಂದುಳಿದ ಸಮುದಾಯಗಳು ಅಕ್ಷರವನ್ನೇ ಕಲಿಬಾರದು ಅಂತ ಹೇಳಿದ ಮನುಧರ್ಮಶಾಸ್ತ್ರದ ಪ್ರತಿಪಾದನೆ ಮಾಡುವಂತವ್ರಿಗೆ ನೀವು ಒಂದು ವಿಶ್ವವಿದ್ಯಾಲಯದ ಒಳಗೆ ಬಂದು ಅವರ ಸಮಾನವಾಗಿ ಕುಂತು ಕಲಿತೀರಿ ಮತ್ತು ಪದವಿಗಳನ್ನ ಪಡ್ಕೊಳ್ತೀರಿ, ಉನ್ನತ ಹುದ್ದೆಯಲ್ಲಿ ಹೋಗ್ತೀರಿ ಅಂದ್ರೆ ಅವ್ರ ಮನಸ್ಥಿತಿಗಳು ಸಹಿಸಲಿಕ್ಕೆ ಹೆಂಗ್ ಸಾಧ್ಯ? ಈಗ ನೀವು ಉಲ್ಲೇಖ ಮಾಡಿದ ಇಲ್ಲ ಮೇಲ್ಜಾತಿಗಳು ಅಜೆಂಡಾಗಳು ಏನ್ ಇಡ್ತಾ ಇದಾವೆ, ಇಲ್ಲ ಹಿಂಗಾದ್ರೆ ನಾಳೆ ಅವ್ರು ನಮ್ಮ ಬಿದ್ದು ತಿರುಗಿ ಬೀಳ್ತಾರೆ, ಸುಳ್ಳು ಆರೋಪಗಳು ಮಾಡ್ತಾರೆ ಅನ್ನೋ ಮಾತುಗಳಿದಾವಲ್ಲ. ನಮ್ಮದೇ ವಿಶ್ವವಿದ್ಯಾಲಯದ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಬ್ಬ ದಲಿತ ಸಮುದಾಯದ ವಿದ್ಯಾರ್ಥಿ ಮೆರಿಟ್ ಒಳಗಡೆ ರ್ಯಾಂಕ್ ತಗೊಂಡು GML ಪಾಸ್ ಆಗಿ ಬಂದಂತ ವಿದ್ಯಾರ್ಥಿಗೆ ಇಲ್ಲ ನೀವು GML ಪಾಸ್ ಆದ್ರೂ ಕೂಡ ST ಆಗಿದ್ರು ಕೂಡ ನೀವು ಜನರಲ್ ಮೆರಿಟ್ ಫೀ ಕಟ್ಬೇಕು ಅನ್ನೋದಲ್ಲ. ಮತ್ತೆ ಸಂವಿಧಾನಬದ್ಧವಾಗಿ ಕೊಟ್ಟಂತ ಅವ್ರ ಹಕ್ಕು ಎಲ್ಲೋಯ್ತು? ಮೀಸಲಾತಿಯನ್ನ ಪರಿಕಲ್ಪನೆ ಎಲ್ಲೋಯ್ತು? ಹಿಂಗಾದಾಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ದಲಿತ ವಿದ್ಯಾರ್ಥಿಗಳು ಅದನ್ನ ಪ್ರಶ್ನೆ ಮಾಡೋದೆಲ್ಲಿ? ಆ ವಿದ್ಯಾರ್ಥಿ
ಅಭದ್ರತೆ ಒಳಗಡೆ ಬಂದಂತ ವಿದ್ಯಾರ್ಥಿ ಯಾರನ್ನು ಪ್ರಶ್ನೆ ಮಾಡಿದೆ, ಏನನ್ನು ಕೇಳದೆ ತನ್ನ ಒಂದು ಅಡ್ಮಿಷನ್ ತಗೊಂಡೆ ವಾಪಸ್ ಹೋದ. PhD ಪ್ರವೇಶವನ್ನೇ ಬಿಟ್ಟು ಹೋಗ್ಬಿಟ್ಟ ಬಂದಂತ ವಿದ್ಯಾರ್ಥಿ. ಅಂತ ಆ ತರ ಇದ್ದಾಗ ಆ ವಿದ್ಯಾರ್ಥಿಗಳನ್ನ ನೋವು ತೊಡ್ಕೊಳ್ಳೋದು ಯಾವಾಗ, ಎಲ್ಲಿ ರೀಚ್ ಆಗ್ಬೇಕು? ಈಗ ನಮ್ಮಂತ ಅನೇಕ ವಿದ್ಯಾರ್ಥಿಗಳಿದೆ, ನಾನೊಬ್ನೇ ಅಂತಲ್ಲ, ಅನೇಕ ವಿದ್ಯಾರ್ಥಿಗಳು ನಮ್ಮ ಒಂದಿಷ್ಟು ಬೆಳಕಿಗೆ ಬಂದಿದೆ ಹೊರತು ಬೆಳಕಿಗೆ ಬರದೇ ಇರುವಂತ ಅನೇಕ ಸಂಗತಿಗಳಿದೆ ವಿಶ್ವವಿದ್ಯಾಲಯದ ಒಳಗಡೆ. ಅನೇಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇವತ್ತು ಕೂಡ ಸಂಕಟದಲ್ಲಿದ್ದಾರೆ. ಯಾರು ನಮ್ ಗೈಡ್ ಏನಂತಾರೋ, ಅಥವಾ ನಾನ್ ಇಲ್ಲಿ ಹೋದ್ರೆ ಏನೋ, ಗೈಡ್ಗಳ ಕಿರುಕುಳ ಆಗಿರ್ಬೋದು, ಶಿಕ್ಷಕರ ಕಿರುಕುಳ ಆಗಿರ್ಬೋದು, ಅದ್ರ ಜೊತೆಗೆ HOD, ಆಮೇಲೆ VC, ಈ ತರದ ಒಂದು ಲೇಯರ್ ಮುಖಾಂತರ ಏನ್ ಅಧಿಕಾರಿಗಳಿದಾರಲ್ಲ, ಒಬ್ಬ ವಿದ್ಯಾರ್ಥಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾರ. ಮಾರ್ಕ್ಸ್ ಕೊಡೋದಕ್ಕ ಮೇಲೆ ಅವಾರ್ಡ್ ಇವತ್ತಿಲ್ಲ ನಾಳೆ ಆಗ್ಲಿ, ಟೆಕ್ನಿಕಲ್ ಗಳನ್ನ ಮುಂದಿಟ್ಕೊಂಡು ವಿದ್ಯಾರ್ಥಿಗಳನ್ನ ಸದೆ ಬಿಡುವಂತ ಒಂದು ಒಳ್ಳೆ ವ್ಯವಸ್ಥಿತವಾದಂತ ಕುತಂತ್ರ ಇವತ್ತಿನ ಶಿಕ್ಷಣ ವ್ಯವಸ್ಥೆಗಳಿದೆ ಇದೆ. ಈಗ ದಲಿತ ಸಮುದಾಯ ಮತ್ತು OBC ಸಮುದಾಯಗಳು ಏನಿದಾವಲ್ಲ, ಇವು 3ನೇ ತಲೆಮಾರಿನ, ಬಹುಶಃ ನನ್ನ ತಿಳುವಳಿಕೆ ಭಾಗವಾಗಿ 3ನೇ ತಲೆಮಾರಿನ ಒಂದು ಸಮುದಾಯ ಈಗ ವಿಶ್ವವಿದ್ಯಾಲಯ ಪ್ರವೇಶ ಮಾಡಿ ಉನ್ನತ ಶಿಕ್ಷಣಕ್ಕೆ ತೆರೆದುಕೊಂಡಂತದ್ದು. ಇದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಬಹುಶಃ ನಾನು ಒಂದು ಇಲ್ಲಿ ಉದಾಹರಣೆ ಕೊಡ್ಬೋದೇನೋ. ಉತ್ತರ ಪ್ರದೇಶದ 14 ವರ್ಷದ ಒಬ್ಬ ಹುಡುಗ, ಅವತ್ತು ಅವನ ಮೇಲೆ FIR ಆಗಿದೆ. ಕಾರಣ ಇಷ್ಟೇ, ಆ ವಿದ್ಯಾರ್ಥಿ ಯಾವ್ದೋ ಬಾಬಾ ಆಗಿದ್ನಂತೇಳಿ ಅಥವಾ ಮಾಲೆ ಹಾಕಿದ್ನಾಗಂತಲ್ಲ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮತ್ತೆ ಹೆಚ್ಚೆಚ್ಚು ಓದಿದನ್ನ ಕಾರಣಕ್ಕಾಗಿ ಪ್ರಭುತ್ವವನ್ನ ಪ್ರಶ್ನೆ ಮಾಡಿದನ್ನ ಕಾರಣಕ್ಕಾಗಿ. ಪ್ರಭುತ್ವ ಅಂದ್ರೆ ಯಾರು? ಇವತ್ತು ನಮ್ಮ ನಾಳುವ ವರ್ಗಗಳೆಲ್ಲವೂ ಮನುಧರ್ಮದ ಶಾಸ್ತ್ರವನ್ನ ಪ್ರತಿಪಾದನೆ ಮಾಡುವ ಹಿನ್ನೆಲೆ ಬಂದಂತವರೇ ಪ್ರಭುತ್ವಗಳಿಗೆ ರೂಪುಗೊಂಡು ಮೇಲ್ಗಡೆ ಕುಂತಾಗ ಅವರನ್ನ ಪ್ರಶ್ನೆ ಮಾಡಿದಕ್ಕೆ ಒಬ್ಬ 14 ವರ್ಷದ ವಿದ್ಯಾರ್ಥಿ ಮೇಲೆ, ಒಬ್ಬ ಹುಡುಗನ ಮೇಲೆ FIR ಆಗ್ತದೆ ಅಂದ್ರೆ ಇವ್ರು ಯೋಚನೆ ಮಾಡ್ರಿ. ಯಾಕೆ ವಿಶ್ವವಿದ್ಯಾಲಯದ ಒಳಗಡೆ ರೋಹಿತ್ ವೆಮಲ್ ಆಕ್ಟ್ ಅಂತದ್ದು ಭಾರತಕ್ಕೆ ಅನಿವಾರ್ಯ ಇದೆ, ವಿದ್ಯಾರ್ಥಿ ಸಮೂಹಗಳಿಗೆ ಯಾಕಾಗಿ ಇದು ಬೇಕು ಅನ್ನೋದನ್ನ ಎಲ್ರು ವಿಚಾರ ಮಾಡುವಂತದ್ದೇ. ಒಬ್ಬ ವಿದ್ಯಾರ್ಥಿ ತನ್ನ ಸಂಕಟಗಳನ್ನ ಯಾರ ಹತ್ರ ಹೇಳ್ಬೇಕು? ಸರಿ, HOD ಒಂದು ವಿಷಯದೊಳಗೆ ಒಬ್ಬ ಗೈಡ್ ಮಾರ್ಗದರ್ಶಕರು ತೊಂದರೆ ಕೊಟ್ರೆ, HODಗೋ ಡೀನ್ಗೋ ಕುಲಪತಿಗಳಿಗೂ ಪತ್ರ ಕೊಟ್ರೆ, ಆ ಎಲ್ಲ ಸ್ಥಾನಗಳಲ್ಲಿ ಅಲಂಕರಿಸಿದವರು ಯಾರು? ಎಲ್ಲವೂ ಮೇಲ್ವರ್ಗಗಳ ಇದೇ ಮನಸ್ಥಿತಿಯ, ಜಾತಿ ಮನಸ್ಥಿತಿಯನ್ನ ಇಟ್ಕೊಂಡಂತ ಪರ್ಸನಾಲಿಟಿಗಳು. ಅವ್ರ ಹತ್ರ ನೀವು ನ್ಯಾಯನ ಹೆಂಗ್ ನಿರೀಕ್ಷೆ ಮಾಡ್ತೀರಿ? ಆ ವಿದ್ಯಾರ್ಥಿಗೆ ಯಾವ ದಾರಿ ಇದೆ? ಒಂದು, ತಾನು ಪಡೆದಂತ ಪದವಿಯನ್ನ ಅಥವಾ ತಾನು ಓದುತ್ತಿರುವ ಸಂಶೋಧನೆ ಆಗ್ಲಿ ಅಥವಾ MA PG ಮತ್ತೊಂದು ಮಗದೊಂದು ಕೋರ್ಸ್ ಅನ್ನ ಬಿಟ್ಟು ಹೋಗ್ಬೇಕೆ ಒಂದು, ಇಲ್ಲ ಅವರು ಹೇಳುವ ರೀತಿಯಲ್ಲಿ ಗುಲಾಮರಾಗಿ ಗುಲಾಮಗಿರಿಯಾಗಿ ಒಗ್ಗಿ ಬದುಕಬೇಕು, ಇಲ್ಲ ಅವ್ಯಾವೂ ಆಗಲ್ಲ ಅಂದಾಗ ಖಿನ್ನತೆಗೊಳಗಾಗಿ ಆತ್ಮಹತ್ಯೆಗೆ ಒಳಗಾಗಬೇಕಾಗ್ತದೆ. ಇಂಥ ಸಂಕಟಗಳು ಬಂದು ಒದಗಿದಾವ ಈಗಿನ ವರ್ತಮಾನದಲ್ಲಿ. ಹಂಗಾಗಿ ಈ ಎಲ್ಲ ಸಂಕಟಗಳನ್ನ ವಿದ್ಯಾರ್ಥಿ ಸಮೂಹಗಳನ್ನ ನಾವೇನಾದ್ರೂ ಪಾರ್ ಮಾಡ್ಬೇಕು. ಒಂದು ವರ್ಗ, ಇಡೀ ದಲಿತ ಸಮುದಾಯದ ವರ್ಗವನ್ನು ಕಾಪಾಡ್ಬೇಕು, ನಮ್ಮ ಮುಂದಿನ ಪೀಳಿಗೆ ಉನ್ನತ ಹುದ್ದೆಯಲ್ಲಿ ಇರ್ಬೇಕು, ಓದ್ಬೇಕು, ಬರಿಬೇಕು ಅನ್ನೋದೇ ಆಗಿದ್ರೆ ರೋಹಿತ್ ವೆಮಲ್ ಆಕ್ಟ್ ವರ್ತಮಾನಕ್ಕೆ ಮಾತ್ರ ತುಂಬಾ ಜರೂರಿದೆ. ಕರ್ನಾಟಕದಾದ್ಯಂತ ಅಲ್ಲ, ಭಾರತಾದ್ಯಂತ ಮತ್ತೊಬ್ಬ ರೋಹಿತ್ ವೆಮಲ್ ಆಗ್ಲಿ ಅಥವಾ ಇನ್ನೊಬ್ಬ ನಂದಕುಮಾರ್ ಆಗ್ಲಿ ಆಗಬಾರ್ದು. ಆ ಸಂಕಟಗಳು ಆ ತಲೆಮಾರಿಗೆ ಮುಗಿಬೇಕೆ ಹೊರತು ಅದು ಮುಂದುವರಿಬಾರ್ದು ಅನ್ನೋದು ನನ್ನ ಭಾವನೆ. ಓಕೆ, ಶ್ರೀಪಾದ್ ಭಟ್ ಸರ್, ಇಷ್ಟೊತ್ತು ನಂದಕುಮಾರ್ ಅವರು ಹೇಳ್ತಾ ಇದ್ರು ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಯುವಂತ ದೌರ್ಜನ್ಯಗಳು ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ಯಾಕಂದ್ರೆ ಹಲವಾರು ವರದಿಗಳನ್ನ ನಾವು ನೋಡಿದೀವಿ. ನಮ್ ಕರ್ನಾಟಕದೇ ನಂದಕುಮಾರ್ ಅವರು ಹೇಳಿದ್ದು ಕರ್ನಾಟಕದ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿಯಲ್ಲಿ ಇರುವಂತ ಯೂನಿವರ್ಸಿಟಿ ಮೇಲೆ 2011ರಿಂದ ಇತ್ತೀಚೆಗೆ ಹೈಯರ್ ಎಜುಕೇಶನ್ ಅಲ್ಲಿ ಮೀಸಲಾತಿ ಇದೆ. 27% OBCಗಳಿಗೆ, 23% SC/ST ವಿದ್ಯಾರ್ಥಿಗಳಿಗೆ. 2014ರಿಂದ ಇತ್ತೀಚೆಗೆ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರು ಮೊದಲು ಮಾಡಿದ್ದು ವಿಶ್ವವಿದ್ಯಾನಿಲಯಗಳನ್ನ ಮತ್ತೆ ಈ ಸಂಸ್ಕೃತಿ ಕೇಂದ್ರಗಳನ್ನ ಇದನ್ನೇ ಟಾರ್ಗೆಟ್ ಮಾಡ್ತಾ ಬಂದ್ರು. ಸೊ ಆ ಟಾರ್ಗೆಟಿನ ಭಾಗವಾಗಿಯೇ ಇವತ್ತು ನಮ್ಮ ಕರ್ನಾಟಕ ಕಲಬುರಗಿ ಯೂನಿವರ್ಸಿಟಿ ಏನಿದೆ ಅದು ಸಹ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಸೊ ಅದಾದ ನಂತರದಲ್ಲಿ ಅವರು ಏನು ಮೀಸಲಾತಿ ಇತ್ತು ಅದ್ರಲ್ಲಿ 50% GM ಅವ್ರು ತಗೊಂತಾ ಇದ್ರು. ಆ GM ಅಲ್ಲಿ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ SC/ST ವಿದ್ಯಾರ್ಥಿಗಳು ಸಹ ಕ್ಲೈಮ್ ಮಾಡ್ತಾ ಇದ್ರು. SC/ST ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆಗಳನ್ನ ಬರೆದು ಅವರು ಸಹ ರ್ಯಾಂಕ್ ಗಳನ್ನ ತಗೊಂತಿದ್ರು. ಅದನ್ನ ಸಹಿಸಲಾಗದಂತ ಮೋದಿ ಸರ್ಕಾರ 10% EWS ತಂತು. EWS ತಂದು EWS ಅಲ್ಲೇ ತಗೊಬೇಕು, ಇನ್ 40% ಮಾತ್ರ ಇರ್ಬೇಕು. ಆ 40% ಅಲ್ಲಿ GM ತಗೊಳ್ಳಿ, ಅದರಲ್ಲಿ ಇವ್ರು ಬರ್ಲಿ, ಬೇಕಾದ್ರೆ 10% ನಮ್ಮವ್ರಿಗೆ ಸಿಗ್ಲೇಬೇಕು ಅಂತ ಒಂದು ಕುತಂತ್ರಿ ಬುದ್ಧಿಯನ್ನ ತೋರಿಸ್ತು. ಒಟ್ಟಾರೆ ಈ ನೋಡಿದಾಗ ಇಷ್ಟು ನಾವು ಏನು 2014ರಿಂದ ಇಲ್ಲಿವರೆಗೂ ಒಂದು 12 ವರ್ಷದ ಇಷ್ಟೇ ವರ್ಷದ ಜರ್ನಿಯನ್ನ ನೋಡಿದಾಗ ಯಾವ ರೀತಿಯಲ್ಲಿ ವಿಶೇಷವಾಗಿ ವಿಶ್ವವಿದ್ಯಾನಿಲಯಗಳು, ಸಂಸ್ಕೃತಿ ಕೇಂದ್ರಗಳು ಟಾರ್ಗೆಟ್ ಆಗ್ತಾ ಬಂದಿದ್ದಾವೆ ಮೋದಿ ಸರ್ಕಾರದ ಅಂಡರ್ ಅಲ್ಲಿ ಅಂತ?
ಇದುವರೆಗೂ ನಂದಕುಮಾರ್ ಹೇಳಿದ್ದನ್ನ ಸ್ಪಷ್ಟವಾಗಿ ಈ ಕರ್ನಾಟಕದ ಮುಂದುವರೆದ ಜಾತಿಗಳು, ಈ ಭಾರತದ ಮುಂದುವರೆದ ಜಾತಿಗಳು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ರೋಹಿತ್ ವೇಮುಲ ಆಕ್ಟ್ ಅನ್ನ ಜಾರಿಗೊಳಿಸೋದಕ್ಕೆ ಹಿಂದರಿಬಾರದು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾದಂತ ಮೊಟ್ಟ ಮೊದಲ ಕೆಲಸವೇ ಈ ರೋಹಿತ್ ವೇಮುಲ ಆಕ್ಟ್ ಅನ್ನ ಜಾರಿಗೊಳಿಸ್ಬೇಕು. ಅಂದ್ರೆ ಸಾರ್ವಜನಿಕವಾಗಿ ಬಿಡುಗಡೆ ಮಾಡ್ಲಿ, ಸ್ವೀಕರಿಸ್ಲಿ, ಚರ್ಚೆ ಮಾಡ್ಲಿ, ಏನನ್ನ ಸೂಕ್ತ ಸರಳರನ್ನು ತಿದ್ದುಪಡಿ ಮಾಡಿ ರೋಹಿತ್ ವೇಮುಲ ಆಕ್ಟ್ ಅನ್ನ ಜಾರಿಗೊಳಿಸ್ಬೇಕು. ಯಾಕಂದ್ರೆ ಶಿಕ್ಷಣ ಸಮವರ್ತ ಪಟ್ಟಿಯಲ್ಲಿ ಬರುತ್ತೆ, ಲಿಸ್ಟ್ ಎಂಟ್ರಿ 25 ಪ್ರಕಾರ ಇಸ್ ಕನ್ಕಂಟ್ರಿ ಲಿಸ್ಟ್ ಅಲ್ಲಿ ಬರುತ್ತೆ. ರಾಜ್ಯ ಸರ್ಕಾರಕ್ಕೆ ಸಮಾನ ಅಧಿಕಾರ ಇದೆ, ಇದ್ರ ಬಗ್ಗೆ ಅನುಮಾನ ಇಲ್ಲ. ಎರಡನೇದಾಗಿ ಈ ಮುಂದುವರೆದ ಜಾತಿಗಳ ಪ್ರತಿಭಟನೆ, ಏನು ಜಾತಿವಾದಿ ಮನಸ್ಥಿತಿ ಪ್ರತಿಭಟನೆಗೆ ಯಾವುದೇ ಸರ್ಕಾರ ಕೇರ್ ಮಾಡಬಾರ್ದು, ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಅವ್ರ ಜೊತೆ ಮಾತಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾವೇನೋ ಯಾವುದೇ ರೀತಿಯ ಸಲಹೆ ಕೊಡೋದಿಲ್ಲ. ಬಟ್ ಅವರ ಯಾವುದೇ ರೀತಿಯ ಬ್ಲಾಕ್ ಮೇಲ್ ತಂತ್ರಕ್ಕೆ, ಜಾತಿವಾದಿಯ ಕುತಂತ್ರಕ್ಕೆ ಮಣಿಬಾರದು, ಸ್ಪಷ್ಟವಾಗಿರ್ಬೇಕು. ಇನ್ನು UGC ಸ್ಕೇಲ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸರಿ, UGC ನಿಯಮಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಮುಂದುವರೆದ ಜಾತಿಗಳು ಯಾಕೆ ಅದನ್ನ ವಿರೋಧ ಮಾಡ್ತಾ ಇದಾರೆ ಅಂತ ನಮ್ಗೆಲ್ಲ ಗೊತ್ತಿದೆ. ನಂದಕುಮಾರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲೆಲ್ಲಿ ನಾವು ದಲಿತರಿಗೆ, ವಂಚಿತ ಸಮುದಾಯಗಳಿಗೆ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಾಗೆಲ್ಲ ಇವರು ಅದನ್ನ ವಿರೋಧ ಮಾಡ್ತಾ ಬಂದಿದ್ದಾರೆ. ಈ ವಿಶ್ವವಿದ್ಯಾಲಯಗಳಲ್ಲಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಕೂಡ ಅವರ ಸಬಲೀಕರಣಕ್ಕೆ ಒಂದು ಪರೋಕ್ಷವಾಗಿ ದಾರಿ ಮಾಡಿಕೊಡುವಂಥದ್ದು. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಾವು ಸಹ UGC ನಿಯಂತ್ರಣ ಆಕ್ಟ್ ಮತ್ತೊಮ್ಮೆ ನೋಡ್ಬೇಕಾಗಿದೆ. ಅದರಲ್ಲಿ ಯಾವ ರೀತಿ ಇದೆ, ಅದರಲ್ಲಿ ಏನಾದ್ರೂ ಎಲ್ಲವೂ ಸಮ್ಮತವೇ ಅನ್ನೋದನ್ನು ಕೂಡ ನಾವು ಮೂಲಭೂತವಾಗಿ UGC ನಿಯಮಗಳ ಆಕ್ಟ್ ಅನ್ನು ನೋಡ್ಬೇಕಾಗಿದೆ. ಇದರಲ್ಲಿ ಒಂದು ನಾವು ನೋಡಿ, ಇದು UGC 2026 ಆಕ್ಟ್ ಏನ್ ಹೇಳುತ್ತೆ, ಈ ಡಿಸ್ಕ್ರಿಮಿನೇಷನ್ ವಿರುದ್ಧ ಮಾಡುವಂತ ಆಕ್ಟ್ ಏನ್ ಮಾಡುತ್ತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೂಡ ತಂದಿದ್ದಾರೆ. ಇದರಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಈ ಇಡೀ UGC ನಿಯಮಗಳ ದೊಡ್ಡ ಭಿತ್ತಿ ಅಂತ ಹೇಳ್ಬೇಕಾಗುತ್ತೆ. ಎಕನಾಮಿಕ್ ವೀಕರ್ ಸೆಕ್ಷನ್ ಕೂಡ ನೀವು ಈ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ತಂದೋದಾದ್ರೆ, ಎಕನಾಮಿಕ್ ವೀಕರ್ ಸೆಕ್ಷನ್ ಮತ್ತೆ ಮುಂದುವರೆದ ಜಾತಿಗಳು ಬರೋದಾದ್ರೆ ಇಡೀ ಈ ಕಾಯ್ದೆಯ ಒಂದು ಅರ್ಥ ಕಳ್ಕೊಂಡ್ಬಿಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಯಾವ ಕಾರಣಕ್ಕೆ ವಿರೋಧಿಸ್ತಾರೋ ಅದು ಬೇರೆ ಪ್ರಶ್ನೆ. ನಾವು ಕೇಳ್ಬೇಕಾಗಿರೋದು, ಇಡೀ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಇರುವಂತದ್ದು SC/ST 1980 ಆಕ್ಟ್ ಏನಿದೆ, ಅದೇ ರೀತಿಯೇ ಈ ರೋಹಿತ್ ವೇಮುಲ ಆಕ್ಟ್ ಅಲ್ಲಿ ಕೂಡ ಹೇಳ್ತಿರೋದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಗಳು ಮಾತ್ರ ಪರಿಗಣಿಸ್ಬೇಕಂತ ಹೇಳ್ತಿರುವಂತದ್ದು. ಅದರಲ್ಲಿ ಬೇರೆ ಅತಿ ಸಣ್ಣ ಜಾತಿಗಳಾಗ್ಲಿ, ಇತರೆ ಜಾತಿಗಳನ್ನಾಗ್ಲಿ ಸೇರಿಸುವಂತಿಲ್ಲ. ಯಾಕಂದ್ರೆ ಅದು ಸೇರಿಸಿದ ತಕ್ಷಣ ಇಡೀ ಆ ಕಾಯ್ದೆ, ಆ ವಿಧೇಯಕದ ಸ್ವರೂಪವ ದುರ್ಬಲಗೊಂಡ್ಬಿಡುತ್ತೆ. ಇದು ಮೊದಲನೇ ಪ್ರಶ್ನೆ ನಾವು ಕೇಳ್ಬೇಕಾಗಿರೋದು. ಏತಕ್ಕೋಸ್ಕರ ನೀವು ಅತಿ ಎಕನಾಮಿಕ್ ವೀಕರ್ ಸೆಕ್ಷನ್ ಸೇರಿಸಿದ್ದೀರಾ? ಇದು ಇಡೀ SC/ST ಆಕ್ಟ್ ನ ಒಂದು ದೌರ್ಬಲ್ಯ ಮಾಡುತ್ತೆ. ಇನ್ನು UGC ಆಕ್ಟ್ ಅಲ್ಲಿ ಇರುವಂತದ್ದು ಎರಡನೇದು ನಾವು ಮಿತಿ ಅಂತಂದ್ರೆ, ಅದು ಕೇವಲ ಜಾತಿ ಮಾತ್ರವಲ್ಲ, ಜಾತಿ, ರೇಸು, ಲಿಂಗ, ಧರ್ಮ ಆಧಾರದ ಸೇರಿಸ್ತಾ ಇದೆ. ಆದ್ರೆ ರೋಹಿತ್ ವೇಮುಲ ಆಕ್ಟ್ ಹೇಳ್ತಿರುವಂತದ್ದು ಪರ್ಟಿಕ್ಯುಲರ್ ಆಗಿ ಜಾತಿ ಕಾರಣಕ್ಕೆ ಮಾತ್ರ. ನಾವು ಮಾತಾಡ್ಬೇಕಾಗಿರೋದು, ಯೂನಿವರ್ಸಿಟಿಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವಂತದ್ದು ರೇಸ್ ಕಾರಣಕ್ಕಾಗಿ ಆಗ್ಲಿಲ್ಲ, ಧರ್ಮ ಕಾರಣಕ್ಕಾಗಿ ಆಗಲ್ಲ, ಬಡತನ ಕಾರಣಕ್ಕಾಗಿ ಆಗಲ್ಲ, ಅಲ್ವೇ ಅಲ್ಲ, ನಿರ್ದಿಷ್ಟವಾಗಿ ಜಾತಿ ಕಾರಣಕ್ಕೆ, ಅವರು ದಲಿತರೆನ್ನುವ ಕಾರಣಕ್ಕೆ ಮಾತ್ರ ಅವ್ರ ಮೇಲೆ ದೌರ್ಜನ್ಯ, ಹಲ್ಲೆ ನಡೀತಾ ಇದೆ. ಮಣಿಕಟ್ಟುಗಳಿಗೆ ಕಲರ್ಡ್ ಬ್ಯಾಂಡ್ ಹಾಕೋದ್ರ ಮೂಲಕ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿದೆ, ಕೇಸರಿ ಕಲರ್ ಹಾಕ್ಬೇಕಾದ್ರೆ ಈ ಜಾತಿಯವ್ರು ಹಾಕ್ತಾರೆ. ತಮಿಳ್ನಾಡಲ್ಲಿ ಇದೆ. ಮಧ್ಯ ಜಾತಿಗಳಿಗೆ ಒಂದು ಕಲರು, ದಲಿತ ಜಾತಿಗಳಿಗೆ ಒಂದು ಕಲರ್ ಆದಂತ ಒಂದು ದಾರ ಕಟ್ಟೆಗಳು ನೋಡ್ತಾ ಇದೀವಿ. ಅಂದ್ರೆ ಜಾತಿ ಕಾರಣಕ್ಕೆ ಮಾತ್ರ ಡಿಸ್ಕ್ರಿಮಿನೇಟ್ ಆಗ್ತಿರೋದು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆದ್ರೆ ಇಲ್ಲಿ UGC ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಜಾತಿ ಕಾರಣಕ್ಕೋಸ್ಕರ ಅನ್ನೋದನ್ನ ಜೊತೆಗೆ ಲಿಂಗ ತಾರತಮ್ಯ, ವರ್ಗ ತಾರತಮ್ಯ, ವರ್ಣಭೇದ ನೀತಿ, ರೇಸಿಸಮ್ ಅಂತ ಎಲ್ಲವನ್ನೂ ಸೇರಿಸ್ತಾ ಇದ್ದಾರೆ. ಇದು ಕೂಡ ಈ ನಿಯಮಾವಳಿಯ ಒಂದು ಮಿತಿ ಅಂತ ನಾವು ಹೇಳ್ಬೇಕಾಯ್ತು. ಯಾಕಂತಂದ್ರೆ ಅದು ಲಿಂಗ ತಾರತಮ್ಯ ಇದೆ, ಅದನ್ನ ನಾವು ಅಡ್ರೆಸ್ ಮಾಡ್ಲೇಬೇಕು. ವರ್ಗ ರೇಸಿಸಮ್ ಇದೆ, ಅದನ್ನ ಅಡ್ರೆಸ್ ಮಾಡ್ಲೇಬೇಕು. ಅವನ್ನೆಲ್ಲವನ್ನು ಪ್ರತ್ಯೇಕವಾಗಿ ಮಾಡ್ಬೇಕು. ಲಿಂಗ ತಾರತಮ್ಯಕ್ಕೆ ಪ್ರತ್ಯೇಕವಾದ ಕಾಯ್ದೆ ತನ್ನಿ, ರೇಸಿಸಮ್ಗೆ ಪ್ರತ್ಯೇಕವಾದ ಕಾಯ್ದೆ ತನ್ನಿ, ವರ್ಗ ತಾರತಮ್ಯಕ್ಕೆ ಪ್ರತ್ಯೇಕವಾದ ಕಾಯ್ದೆ ತನ್ನಿ, ಜಾತಿ ತಾರತಮ್ಯಕ್ಕೆ ಪ್ರತ್ಯೇಕವಾದ ಕಾಯ್ದೆ ತನ್ನಿ. ಇವೆಲ್ಲವನ್ನು ಜಾತಿ ತಾರತಮ್ಯ ಜೊತೆಗೆ ಸಮೀಕರಿಸಬಾರ್ದಂತ. ಇನ್ನು ಅದು ಮಾಡಿರುವಂತಹ ಒಂದು ಸಮಿತಿಯನ್ನ ನೋಡಿದ್ರೆ, ಆ ಸಮಿತಿಯ ವಿವರಗಳು ನಾನು ಹೋಗೋದಿಲ್ಲ, ಯಾಕಂದ್ರೆ ಬಹಳ ಉದ್ದವಾಗಿದೆ. ಅದರಲ್ಲಿ ನಿರ್ದಿಷ್ಟವಾಗಿ ಪರಿಶಿಷ್ಟ ಪಂಗಡದಿಂದ ಎಷ್ಟು ಜನಸಂಖ್ಯೆ ಸದಸ್ಯರಿರ್ಬೇಕಂತ ಹೇಳ್ತಾ ಇಲ್ಲ. ಪರಿಶಿಷ್ಟ ಪಂಗಡದಿಂದ, ಯಾಕಂದ್ರೆ ರೋಹಿತ್ ವೇಮುಲ ಆಕ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದಾರೆ, ನೀವೇನ್ ಇಕ್ವಿಟಿ ಸಮಿತಿ ಮಾಡ್ತಿರೋ, ರಿಡ್ರೆಸಲ್ ಸಮಿತಿ ಮಾಡ್ತಿರೋ, ಗ್ರೀವೆನ್ಸ್ ಸಮಿತಿ ಮಾಡ್ತಿರೋ, ಅದ್ರಲ್ಲಿ 80% ಪರಿಶಿಷ್ಟ ಪಂಗಡದ ಪ್ರಾತಿನಿಧ್ಯ ಇರಬೇಕು. ನೀವು ಪರಿಶಿಷ್ಟ ಪಂಗಡದ ಪ್ರಾತಿನಿಧ್ಯ ಇಲ್ಲದಂತ ಸಮಿತಿ ಮಾಡಿ ಅದರಲ್ಲಿ ಬೇರೆ ಬೇರೆ ಜಾತಿಯವರು ಸೇರಿಸ್ಬಿಟ್ರೆ ಅವರು ಯಾವ ರೀತಿಯ ನ್ಯಾಯ ಕೊಡಕ್ ಸಾಧ್ಯ? ಇದು ಸ್ಪಷ್ಟವಾಗಿ UGC ನಿಯಮಗಳಲ್ಲಿ ಸ್ಪಷ್ಟಪಡಿಸಿಲ್ಲ. ಪರಿಶಿಷ್ಟ ಪಂಗಡಗಳ ಪ್ರಾತಿನಿಧ್ಯವಲ್ಲ, ಅವನು ನಿರ್ದಿಷ್ಟವಾಗಿ ಎಷ್ಟು ಪರ್ಸೆಂಟೇಜ್ ಇರ್ತಾರೆ ಎನ್ನುವುದನ್ನ ಅಲ್ಲಿ ಸ್ಪಷ್ಟಪಡಿಸಿಲ್ಲ. ಇದನ್ನ ನಾವು ಮತ್ತೆ ಕೇಳ್ಬೇಕಾಗತ್ತೆ. ಆ ಇಡೀ ಸಮಿತಿಯ ಸ್ಟ್ರಕ್ಚರ್ ಇದೆಯಲ್ಲ, ಅಧ್ಯಕ್ಷರಾಗಿರ್ಬೋದು, ಓಂಬುಡ್ಸ್ಮನ್ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ವಿದ್ಯಾರ್ಥಿಗಳ ಪ್ರಾತಿನಿಧ್ಯ,
ಸರ್ ಬ್ರೇಕ್ ಆಗ್ತಿದೆ. ಹಾ ಮತ್ತೆ ನಾನು ತಗೊಂತೀನಿ ಸರ್. ಶ್ರೀಪಾದ್ ಭಟ್ ಸರ್, ಕೇಳಿಸ್ತಿಲ್ಲ ಧ್ವನಿ ನಿಮ್ದು. ನಂದಕುಮಾರ್ ಅವ್ರು ಮಾತಾಡ್ತೀನಿ. ನಂದಕುಮಾರ್ ಅವರೇ, ಈಗೇನು ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರ ಕೂಗು ಏನು ಅಂತ ಅಂದ್ರೆ, ಸಂವಿಧಾನದ 14ನೇ ವಿಧಿ ಅಂದ್ರೆ ಸಮಾನತೆ ಹಕ್ಕು, 15(1) ಜಾತಿ ಆಧಾರಿತ ತಾರತಮ್ಯ ನಿಷೇಧದ ಹಕ್ಕು ಮತ್ತು 21ನೇ ವಿಧಿ ಜೀವಿಸುವ ಹಕ್ಕು, ಈ 3 ಹಕ್ಕುಗಳ ಸಂವಿಧಾನದ ನೇರ ಉಲ್ಲಂಘನೆ ಆಗ್ತಿದೆ. ಏನ್ ನಮ್ಗೆ ಜೀವಿಸುವ ಹಕ್ಕಿದೆ, ನಾವು ಜಾತಿ ತಾರತಮ್ಯ ನಿಷೇಧದ ಹಕ್ಕಿದೆ, ಇವನ್ನ ನೇರವಾಗಿ ಮೇಲ್ವರ್ಗದ ಮೇಲೆ ಕೇಂದ್ರ ಸರ್ಕಾರ ಹೇರ್ತಾ ಇದೆ ಅಂತ. ಅಂದ್ರೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ತಂದಿರುವಂತ ಈ ನಿಯಮಾವಳಿಯನ್ನ ಅವ್ರದೇ ಸರ್ಕಾರದ ಬಿಜೆಪಿ ಕಾರ್ಯಕರ್ತರು ರಾಜೀನಾಮೆ ಕೊಡ್ತಾರೆ. ಒಂದ್ ರೀತಿಯಲ್ಲಿ ನಾಟಕೀಯವಾಗಿಯೂ ಕಾಣ್ತಾ ಇದೆ. ಈಗ ನಾಳೆ ದಿನ ಅದನ್ನು ವಾಪಸ್ಸು ಪಡಿಬಹುದು. ಅವರು ವಾಪಸ್ ಪಡೆದಿ, ಅಯ್ಯೋ ನಮ್ಮ ಕಾರ್ಯಕರ್ತರೇ ರಾಜೀನಾಮೆ ಕೊಡ್ತಾರೆ, ನಮ್ಮವರೇ ಇದು ಈ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ, ಸೊ ಇದು ಹೀಗಾಗುತ್ತೆ ಅಂತ ಹೇಳಿ ವಾಪಸ್ಸು ಪಡಿಬಹುದು. ಸೊ ಇದು ನಿಜಕ್ಕೂ ಅಗತ್ಯ ಇರುವಂತ ಕಾಯ್ದೆಯನ್ನು ವಾಪಸ್ ಹೋದ್ರೆ ಏನಾಗ್ಬೋದು? ಮತ್ತೆ ಅದೇ ಯಥಾಸ್ಥಿತಿ ಹೋಗ್ಬೋದಾ, ಅಥವಾ ಮತ್ತೆ ಬದಲಾವಣೆ ಗಾಳಿಗೆ ಏನಾದ್ರು ಪ್ರಯತ್ನ ಪಡ್ಬೋದಾ? ಇಲ್ಲ, ಒಂದು ಈಗೇನು ಶ್ರೀಪಾದ್ ಭಟ್ ಸರ್ ಹೇಳಿದ್ರು, ಈ ಬಿಲ್ ಒಳಗಡೆನೂ ಕೂಡ ಅನೇಕ ನ್ಯೂನ್ಯತೆಗಳು ಇದಾವೆ. ನಾನು ಇಲ್ಲ ಅಂತ ಹೇಳಿಲ್ಲ, ಈಗ ಶ್ರೀಪಾದ್ ಭಟ್ ಅವೆಲ್ಲವನ್ನು ಉಲ್ಲೇಖ ಮಾಡಿದ್ರು. ಅದ್ರ ಪರ್ಟಿಕ್ಯುಲರ್ ನೀವು ಕಾನ್ಸ್ಟಿಟ್ಯೂಷನ್ 15 ಮತ್ತು 21, 14 ಇವು ಆಕ್ಟ್ಗಳು ಏನು ಕಲಂಗಳಿದಾವಲ್ಲ, ಅದ್ರ ಬಗ್ಗೆ ಯಾರು ಈಗ ಮೇಲ್ವರ್ಗದವರು ಮೇಲ್ಜಾತಿಯವರು ಮಾತಾಡ್ತಾ ಇದಾರಲ್ಲ, ಅವ್ರಿಗೆ ಸಮಸ್ಯೆ ಇರೋದು ಬಹುಶಃ ತಾವು ಪಾಪ 17ನೇ ಕಲಂ ಕೂಡ ಮಾರ್ತಿದಾರ ಅನ್ಕೊಳ್ತೀನಿ. 17ನೇ ಕಲಂ ಏನ್ ಹೇಳುತ್ತಾ, ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯನ್ನ ತಂದದ್ದು ಅದು. ಹೌದಾ? 17ನೇ ಕಲಂ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಿದಲ್ಲ, ಆ ಮಾಡಿದ ಕಾನೂನು ಇವತ್ತಿಗೆ ಏನಾದ್ರೂ ಜಾರಿ ಆಗಿದೆಯಾ? ಅಸ್ಪೃಶ್ಯತೆ ನಿವಾರಣೆ ಆಗಿದೆಯಾ? ಇಲ್ಲ. ಅಷ್ಟಕ್ಕೂ ಇದು ದಲಿತ ಸಮುದಾಯಗಳ, ಹಿಂದುಳಿದ ವರ್ಗ ಸಮುದಾಯಗಳ ಬದುಕಿನ ಪ್ರಶ್ನೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಮಗೆ ಸಂವಿಧಾನ ಈಗ ನೆನಪಾಗ್ತದೆ. ಯಾವಾಗ ನೆನಪಾಗ್ತದೆ ಸಂವಿಧಾನ ಅಂತಂದ್ರೆ, ಯಾವಾಗ ವಿಶೇಷವಾಗಿ ಶೋಷಿತ ಸಮುದಾಯಗಳಿಗೆ ಅಥವಾ ಪ್ರಾತಿನಿಧಿತ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಸಂವಿಧಾನಗಳ ಕಲಂಗಳು ನೆನಪಾಗ್ತವೆ, ನಿಮಗೆ ಆರ್ಟಿಕಲ್ಗಳು ನೆನಪಾಗ್ತವೆ. ಆದ್ರೆ ಆ ಆರ್ಟಿಕಲ್ಗಳ ಸ್ವರೂಪಗಳೇನು, ಯಾವ ಕಾರಣಕ್ಕಾಗಿ ಬಂದದೆ, ನೀವ್ ಹೇಳುವ ಆರ್ಟಿಕಲ್ ನ ಮುಂದುವರೆದ ಭಾಗವಾಗಿ ಹೋದ್ರಲ್ಲ, ಅದೇ ಸಂವಿಧಾನ ಯಾವ ಸಮುದಾಯಗಳು ಏನಿದಾವಲ್ಲ ಭಾರತದೊಳಗಡೆ ಸಾಮಾಜಿಕವಾಗಿ, ಈಗಾಗಲೇ ಉಲ್ಲೇಖ ಮಾಡಿದಾಗ ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಏನು ಹಿಂದುಳಿದ ಸಮುದಾಯಗಳದ ಅವುಗಳಿಗೋಸ್ಕರ ಒಂದು ಪ್ರಾತಿನಿಧ್ಯವನ್ನು ನೀಡಬೇಕಂತ ಹೇಳೋದು ಕೂಡ ಸಂವಿಧಾನವೇ. ಆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ಕಾನೂನು ಬಂದಿದ್ರೆ ಇದು ಸರಿ ಅಲ್ಲ ಅನ್ನೋದನ್ನ ವಿರೋಧಿಸುವುದು ಸರಿ. ಆದ್ರೆ ನನಗೆ ನೀವು ಹೇಳಿದ ಹಿನ್ನೆಲೆ ಬ್ರೇಕ್ ಆಗ್ತಿದೆ. ನಂದಕುಮಾರ್ ಅವರೇ, ನಿಮ್ಮ ಧ್ವನಿ ಬ್ರೇಕ್ ಆಗ್ತಿದೆ. ಕೇಳ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ? ನಂದಕುಮಾರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಶ್ರೀಪಾದ್ ಭಟ್ ಸರ್, ಈಗ ಒಟ್ಟಾರೆಯಾಗಿ ಯುಜಿಸಿ ತಂದಿರುವಂತ 2026ರ ನಿಯಮಾವಳಿ ಎಷ್ಟು ಅಗತ್ಯ ಇದೆ, ಬಹಳ ಮುಖ್ಯವಾಗಿ ಎಷ್ಟು ಅಗತ್ಯ ಇದೆ ಅಂತ ಹೇಳಿ ಸರ್, ಒಂದು ಬ್ರೀಫ್ ಆಗಿ. ಇಲ್ಲ, ಸಂಪೂರ್ಣವಾಗಿ 200% ಪ್ರಮಾಣದಲ್ಲಿ ಅಗತ್ಯವಿದೆ. ಯಾವುದೇ ರೀತಿಯ ಪರಿಶಿಷ್ಟ ಜಾತಿ ಸಮುದಾಯಗಳ ಮೇಲಿನ ದೌರ್ಜನ್ಯ ತಡೆಯುವುದಕ್ಕೋಸ್ಕರ ಈ ರೀತಿಯ ಒಂದು ಕಾಯ್ದೆ ಅತ್ಯಂತ ಅಗತ್ಯವಿದೆ. ಆದರೆ ಅದು ಈಗಿರೋ ಸ್ವರೂಪದಲ್ಲಿ ಅಲ್ಲ. ನಾನು ಆಲ್ರೆಡಿ ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನ ಸ್ವಲ್ಪ ಮಾತಾಡಕ್ ಆಗ್ತಲ್ಲ. ಆಲ್ರೆಡಿ ಹೇಳ್ದಂಗೆ ಅನೇಕ ಬದಲಾವಣೆಗಳಾಗಬೇಕು. ಮೊದಲನೇದಾಗಿ ಜಾತಿ ಕಾರಣಕ್ಕೆ ಮಾತ್ರ ಪರಿಗಣಿಸ್ಬೇಕು. ಮೊದಲನೇದಾಗಿ ಒನ್ಲಿ ಕ್ಯಾಸ್ಟ್ ಬೇಸ್ಡ್, ಅದ್ರಲ್ಲಿ ಲಿಂಗ ತಾರತಮ್ಯ, ಧರ್ಮ ತಾರತಮ್ಯ ಅದು ಸಪರೇಟ್ ಆಗಿ ನೋಡ್ಬೇಕು. ಅದು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ರೋಸ್ ಜೋಮ್ಲಿ ಆಕ್ಟ್ ಹೇಳ್ತಿರುವಂತದ್ದು ಪ್ರಿಡಾಮಿನೆಂಟ್ಲಿ ಕ್ಯಾಸ್ಟ್ ಬೇಸ್ಡ್ ಎಕ್ಸ್ಕ್ಲೂಷನ್ ಅಂಡ್ ಡಿಸ್ಕ್ರಿಮಿನೇಷನ್, ಅದನ್ನ ಮೇಲವಾಗಿ ಪರಿಗಣಿಸ್ಬೇಕು. ಎರಡನೇದು, ಆ ಸಮಿತಿಯಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಏನ್ ಮಾಡ್ತಾ ಅದರಲ್ಲಿ 80% ಪರಿಶಿಷ್ಟ ಸಮುದಾಯದ ಪ್ರಾತಿನಿಧ್ಯ ಇರಬೇಕು. ಮೂರನೇದು, ಆ ಸಭೆ ವರ್ಷಕ್ಕೆ 2 ಬಾರಿ ಅಂತ ಏನೋ ಇದೆ, ಅದನ್ನ ಬದಲಾಯಿಸ್ಬಿಟ್ಟು ವರ್ಷಕ್ಕೆ 4 ಬಾರಿ, ನನ್ನ ಪ್ರಕಾರ ತಿಂಗಳಿಗೆ 1 ಬಾರಿ ನಡೆದ್ರು ತಪ್ಪಲ್ಲ.
ಇದು ಆಗ್ಬೇಕು. ಇನ್ನು ನಾಲ್ಕನೇದಾಗಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಮೇಲ್ವಿಚಾರಣೆ ಮಾಡ್ಬೇಕು. ದೇ ಶುಡ್ ಮಾನಿಟರ್ ಎವ್ರಿ ಮಂತ್. ಆ ಸಮಿತಿಯನ್ನ ಕರಿಬೇಕು, ಸಮಿತಿ ಜೊತೆಗೆ ಸಮಾಲೋಚನೆ ಮಾಡ್ಬೇಕು, ಏನಾಗ್ತದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯ ನೆಲೆಯಲ್ಲಿ ಅಥವಾ ಪ್ರಧಾನಮಂತ್ರಿಯ ನೆಲೆಯಲ್ಲಿ ಅದನ್ನ ಮಾನಿಟರ್ ಮಾಡ್ಬೇಕು. ಬೇಸಿಕಲಿ ಇಷ್ಟನ್ನ ನಾವು ಫಾಲೋ ಮಾಡ್ಲೇಬೇಕಾಗತ್ತೆ. ಇಲ್ಲದೆ ಹೋದ್ರೆ ಒಂದು ಕಣ್ಣೊರ್ಸು ಈಗೇನ್ ಪ್ರತಿಭಟನೆಗಳು ನಡೀತಾ ಇದೆ ಈ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಒಂದ್ ಮಾತು ಹೇಳಿದ್ದಾರೆ, ಇದನ್ನ ನಾವು ಮಿಸ್ಯೂಸ್ ಮಾಡ್ಲಿಕ್ ಬಿಡಲ್ಲ, ಇದೇನಿದೆ ಯಥಾ ಪ್ರಕಾರವಾಗಿ ಜಾರಿ ಮಾಡ್ತೀವಿ, ಯಾವ್ದೇ ರೀತಿಯಲ್ಲಿ ಮಿಸ್ಯೂಸ್ ಆಗ್ಲಿಕ್ ಬಿಡಲ್ಲ. ಅಂದ್ರೆ ಅದರಲ್ಲಿ ಏನ್ ಮೇಲ್ವರ್ಗದವ್ರು ಅಂತ ಅನ್ಸ್ಕೊಂಡಿದಾರೆ ಅವ್ರು ಹೇಳ್ತಿರುವ ಮೊದಲನೇದು ಸುಳ್ಳು ಆರೋಪಗಳು ಬರ್ತವೆ. ಈಗ ದಲಿತರು, SC/ST ಗಳು, OBC ಗಳು ಸುಮ್ನೆ ಸುಳ್ಳು ಆರೋಪಗಳನ್ನ ಮಾಡಿ ದ್ವೇಷ ಇರುವ ಉದ್ದೇಶಕ್ಕಾಗಿಯೋ ಯಾವ್ದೋ ಉದ್ದೇಶಕ್ಕಾಗಿ ಸುಳ್ಳು ಆರೋಪ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಈ ಧರ್ಮೇಂದ್ರ ಪ್ರಧಾನ್ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ, ನಾನು ಮಿಸ್ಯೂಸ್ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಾರೆ. ಇಲ್ಲ, ಇಲ್ಲಿ ಒಂದ್ ವಿಷಯ ನಾವು ಒಂದು ಸ್ಪಷ್ಟ ಪಡ್ಬೇಕು. ನಾವೊಂದು ಪಟ್ಟಿ ಕೊಡೋಣ. ಕಳೆದ 10 ವರ್ಷಗಳಲ್ಲಿ 15 ವರ್ಷಗಳಲ್ಲಿ ಹೈಯೆಸ್ಟ್ ಆತ್ಮಹತ್ಯೆ ಅಥವಾ ಸಾಂಸ್ಥಿಕ ನಾವು ಆತ್ಮಹತ್ಯೆ ಅಂತ ಕರಿತಾ ಇಲ್ಲ, ಇದು ಇನ್ಸ್ಟಿಟ್ಯೂಷನಲ್ ಮರ್ಡರ್, ಇದು ಸಾಂಸ್ಥಿಕ ಹತ್ಯೆ ಅಂತ ಆಗಿರುವಂತದ್ದು. ಯಾಕಂದ್ರೆ ಆಡಳಿತ ಅನುಸರಿಸುವಂತಹ ತಾರತಮ್ಯ ನೀತಿ, ಪ್ರೊಫೆಸರ್ಗಳು ಅನುಸರಿಸುವಂತಹ ತಾರತಮ್ಯ ನೀತಿ, ಗೈಡ್ ಅನುಸರಿಸುವಂತ ತಾರತಮ್ಯ ನೀತಿ, ಎಲ್ಲಾ ಕಾರಣಕ್ಕೆ ಸಾಂಸ್ಥಿಕ ಹತ್ಯೆ ಆಗ್ತದೆ ಹೊರತಾಗಿ ಇದು ಆತ್ಮಹತ್ಯೆ ಅಲ್ಲ. ದಲಿತ ವಿದ್ಯಾರ್ಥಿಗಳನ್ನ ಸಾಂಸ್ಥಿಕ ಹತ್ಯೆಗೆ ಆತ್ಮಹತ್ಯೆಗೆ ದೂಡಲಾಗ್ತದೆ. ಸೊ ಲೆಟ್ ಅಸ್ ಕಾಲ್ ಇಟ್ ಅಸ್ ಇನ್ಸ್ಟಿಟ್ಯೂಷನಲ್ ಮರ್ಡರ್. ಸುಮ್ಮನೆ ನಿಮ್ಗೆ ಹೇಳ್ತೀನಿ ಕೇಳಿ. 4 ಸೆಪ್ಟೆಂಬರ್ 2014 ಬಾಂಬೆ IIT ವಿದ್ಯಾರ್ಥಿ ಅನಿಕೇತ ನಂಬೂರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 ಮೇ 2019 ವೈದ್ಯಕೀಯ ವಿದ್ಯಾರ್ಥಿ ಪಾಯಲ್ ತಾವಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 12 ಫೆಬ್ರವರಿ 2023 ಬಾಂಬೆ IIT ವಿದ್ಯಾರ್ಥಿ ದರ್ಶನ್ ಸೋಳಂಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 10 ಜುಲೈ 2023 ಆಯುಷ್ ಹಾಸನ. 1 ಸೆಪ್ಟೆಂಬರ್ 2023 ಅನಿಲ್ ಕುಮಾರ್, ಇಬ್ರು ದೆಹಲಿ IIT ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2007ರಿಂದ 2011 4 ವರ್ಷಗಳ ಅವಧಿಯಲ್ಲಿ ಸುಮಾರು 20 ದಲಿತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದನ್ನ ನೀವು ಡೆತ್ ಆಫ್ ಮೆರಿಟ್ ಅನ್ನುವಂಥ ಸಾಕ್ಷ್ಯ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಎಲ್ಲ ಆತ್ಮಹತ್ಯೆಗಳು ಜಾತಿ ಕಾರಣಕ್ಕಾಗಿಯೇ ಆಗಿರೋದು. ಈ ಎಲ್ಲ ಅಷ್ಟೇ ಜಾತಿ ಕಾರಣಕ್ಕೆ ಯಾವ ಕಾರಣಕ್ಕಾಗಿಯೂ ಅಲ್ಲ, ಜಾತಿ ಕಾರಣಕ್ಕಾಗಿನೇ ಆತ್ಮಹತ್ಯೆ ಆಗಿರುವಂತಹದ್ದು. 2007ರಿಂದ 2011 ಅವಧಿಯಲ್ಲಿ 4 ವರ್ಷಗಳ ಅವಧಿಯಲ್ಲಿ ಸುಮಾರು 20 ದಲಿತ ವಿದ್ಯಾರ್ಥಿಗಳು ಜಾತಿ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು 2011ರಿಂದ 2021 ಅವಧಿಯಲ್ಲಿ IIT, IIM, NIT ಶಿಕ್ಷಣ ಸಂಸ್ಥೆಗಳಲ್ಲಿ 122 ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ತಲ್ಲೇ ಹೇಳುವಂಥದ್ದು. ಇದೇ ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ತಲ್ಲಿ ಹೇಳಿದ್ದಾರೆ. 2014ರಿಂದ 2021 ಅವಧಿಯಲ್ಲಿ IIT, IIM, NIT ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಪಬ್ಲಿಕ್ ಸೆಕ್ಟರ್ ಶಿಕ್ಷಣ ಸಂಸ್ಥೆಗಳಲ್ಲಿ 122 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 68 ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ 50 to 60% ವಿದ್ಯಾರ್ಥಿಗಳು ದಲಿತರಿದ್ದಾರೆ. ಇಲ್ಲಿ ಯಾರು ಶೋಷಣೆ ಒಳಗಾಗ್ತಾ ಇದ್ದಾರೆ, ಯಾರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ? 128 ವಿದ್ಯಾರ್ಥಿಗಳಲ್ಲಿ 68 ವಿದ್ಯಾರ್ಥಿಗಳು ದಲಿತರು ಅಂತಂದ್ರೆ ಇದನ್ನ ನೀವು ಯಾವ ರೀತಿಯಾಗಿ ಅರ್ಥೈಸ್ತೀರಾ? ಇದರಲ್ಲಿ ಯಾವ ರೀತಿಯಾಗಿ ಶೋಷಣೆ ಮಿಸ್ಯೂಸ್ ಅನ್ನೋದನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ತಾರೆ? ಇನ್ನು ನೀವು ಯಾವ ರೀತಿ ಶೋಷಣೆ ಒಳಗಾಗ್ತಾರೆ ಅಂತ ನೀವು ನೋಡೋದಾದ್ರೆ, ಇವರನ್ನ ವಿಶ್ವವಿದ್ಯಾಲಯ ಕ್ಯಾಂಪ್ ಎಂಟ್ರಿ ಆಗ್ತಿದ್ದಂಗೆ ಅವ್ರನ್ನ ಕ್ಯಾಟಗರಿ ಗ್ಯಾಂಗ್ ಅಂತ ಕರೆಯಕ್ ಶುರು ಮಾಡ್ತಾರೆ. ಒಂದು ರೀತಿಯಲ್ಲಿ ಮುಂಚಿನಿಂದಲೇ ಒಂದು ಗುಂಪುಗಾರಿಕೆ ಮಾಡುವಂತಹದ್ದು. ಇವ್ರ ಕ್ಯಾಟಗರಿ ಜನ, ಇವ್ರ ಗೌರ್ಮೆಂಟ್ ವಿದ್ಯಾರ್ಥಿಗಳು ಎನ್ನುವಂತ ರೀತಿಯಲ್ಲಿ ಶೋಷಣೆ ಪ್ರಾರಂಭ ಆಗುತ್ತೆ. ಇಲ್ಲಿ ಶೋಷಣೆ ಮಾಡ್ತಿರೋ ಯಾರು? ಮುಂದುವರೆದ ಜಾತಿಗಳ, ಇತರೆ ಜಾತಿಗಳ, ಮುಂದುವರೆದ ಜಾತಿಗಳ ತಾನೇ ಶೋಷಣೆ ಮಾಡ್ತಿರ್ತದೆ. ಯಾರಾದ್ರೂ ಮುಂದುವರೆದ ಜಾತಿಗಳನ್ನ ಇದುವರೆಗೂ ಭಾರತದ ಇತಿಹಾಸದಲ್ಲಿ ಶೋಷಣೆ ಮಾಡಿರುವಂತ ಉದಾಹರಣೆ ಒಂದು ಕೂಡ ಕಾಣ್ತಾ ಇಲ್ಲ. ಜಾತಿ ಕಾರಣಕ್ಕೆ, ಬೇರೆ ಬೇರೆ ಕಾರಣಕ್ಕೆ ಅದು ವೈಯಕ್ತಿಕ ಕಾರಣಗಳು ಇರ್ಬೋದು, ಆದ್ರೆ ಸಾರ್ವಜನಿಕವಾಗಿ ಒಂದು ಸಾಮಾಜಿಕವಾದಂತಹ ಶೋಷಣೆಗೆ ಮುಂದುವರೆದ ಜಾತಿಗಳು ಒಳಗಾಗಿರುವಂತ ಒಂದು ಉದಾಹರಣೆ ಇರುವ ಸಾಧ್ಯತೆ ಇಲ್ದಿರೋದ್ರಿಂದ ಇದನ್ನ ನಾವು ಧರ್ಮೇಂದ್ರ ಪ್ರಧಾನ್ ಅವರ ಮಾತಿದೆಯಲ್ಲ, ನಾವು ಅನುಮಾನದಿಂದ ನೋಡೋಕ್ಕಾಗತ್ತೆ. ಮತ್ತು ನನಗನ್ಸುತ್ತೆ ಈ UGC ನಿಯಮಾವಳಿಗಳನ್ನ ಅವ್ರು ಬೇಕಂತಾನೆ ಈ ರೀತಿಯಾಗಿ ತಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದ್ರ ಮೂಲಕ ಅವರ ಮಾತಿಗೆ ಮಣಿದಂತೆ ಮಾಡಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕೆನ್ನುವ ಕಾರಣಕ್ಕೋಸ್ಕರ ಆ ಬಿಲ್ಲನ್ನೇ ಮತ್ತೊಂದಿಷ್ಟು ದುರ್ಬಲಗೊಳಿಸ್ಬಿಟ್ಟು ಅದನ್ನ ಕ್ರಮೇಣ SC/ST ಆಕ್ಟ್ ನಿಯಂತ್ರಣ ಕಾಯ್ದೆ ಅಂತ ಏನಿದೆಯೋ ಅದನ್ನ ದುರ್ಬಲಗೊಳಿಸುವಂತಹ ಒಂದು ಕಾರ್ಯತಂತ್ರ ಕೂಡ ಇವರಲ್ಲಿ ನಮ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಹಿಂದೆ ಮಂಡಲ್ ವಿರೋಧ ಸಂದರ್ಭದಲ್ಲಿ ಇದೇ ರೀತಿಯಾಗಿತ್ತು. ಮಂಡಲ್ ಜಾರಿಗೊಂಡಾಗ ABVP ಪ್ರೊಟೆಸ್ಟ್ ಮಾಡಿದ್ರು, ಅನೇಕ ರೀತಿಯ ಹಿಂದೂ ಪರ ಸಂಘಟನೆಗಳು, ಮುಂದುವರೆದ ಜಾತಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ಕಣ್ಣೋರ್ಸುವ ತಂತ್ರವಾಗಿ ಮಂಡಲ ಆಯೋಗವನ್ನು ಸ್ವಾಗತಿಸಿದ್ರು ಕೂಡ ಒಳಗೆ ಈ ಪ್ರತಿಭಟನೆಗಳಿಗೆ ಪುರಸ್ಕಾರ ಅದನ್ನ ಬೆಂಬಲಿಸಿದ್ದು ಕೂಡ
ನಮ್ಮ ಮುಂದೆ ದಾಖಲೆಗಳಿದ್ದಾವೆ. ಹೀಗಾಗಿ ಕೇಂದ್ರದ ಮೋದಿ ಸರ್ಕಾರದ ಉದ್ದೇಶ ಕೂಡ ನಾವು ಅನುಮಾನದಿಂದ ನೋಡ್ಬೇಕಾಗತ್ತೆ. ಉದ್ದೇಶಪೂರ್ವಕವಾಗಿ ಈ ಮುಂದುವರೆದ ಜಾತಿಗಳ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಬಿಟ್ಟು ನೋಡಿ, ಇದುವರೆಗೂ ಕ್ಯಾಂಪಸ್ ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಬ್ಬ ವಿದ್ಯಾರ್ಥಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋರು, UAPA ಪ್ರಕರಣ ದಾಖಲು ಮಾಡೋರು, ಏನೇನೋ ಪ್ರಕರಣ ದಾಖಲು ಮಾಡೋರನ್ನ ಬಂಧಿಸ್ತಾ ಇದ್ರು. ಇವ 2016ರಲ್ಲಿ ಜೇನುವಲ್ ಆಗಿರೋದನ್ನ ನೋಡ್ಬೋದು. ಅನೇಕ ಕಡೆಗಳಿಗೆ ಇವತ್ತು ಕ್ಯಾಂಪಸ್ ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಸಾಧ್ಯ ಸ್ಥಿತಿ ಇದ್ದಾಗ ಅದು ಹೇಗೆ ಮುಂದುವರೆದ ಜಾತಿಗಳು ಇಷ್ಟು ತೀವ್ರವಾಗಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ? ಅದು ಎಲ್ಲಿಂದ ಸಾಧ್ಯ ಆಯ್ತು ಅಂದ್ರೆ ಇವರು ಉದ್ದೇಶಕ ಪೂರ್ವಕವಾಗಿ ಅವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಪ್ರತಿಭಟನೆ ಎಸ್ಕಲೇಟ್ ಅಂತಾರಲ್ಲ, ಕೈಮೀರಿ ಹೋಗುವ ರೀತಿಯ ಒಂದು ಅವಕಾಶ, ಒಂದು ಸಾಧ್ಯತೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನಗಳು ನನಗೆ ಕಾಣ್ತದೆ. ಯಾಕಂದ್ರೆ ನೀವೇ ಒಂದು ಸಮೀಕ್ಷೆ ಮಾಡಿ, ಒಂದು ಪ್ರತ್ಯೇಕ ಸ್ಥಾನಗಳನ್ನ ಕೊಡ್ಲಾಗುತ್ತೆ ದಲಿತ ವಿದ್ಯಾರ್ಥಿಗಳಿಗೆ. ಕೊಠಡಿಗಳಲ್ಲಿ, ಕ್ಯಾಂಟೀನ್ಗಳಲ್ಲಿ ಪ್ರತ್ಯೇಕ ಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಅನೇಕ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ವೆಜಿಟೇರಿಯನ್ ಓನ್ಲಿ ಕ್ಯಾಂಟೀನ್ ಅಂತ ಪ್ರತ್ಯೇಕ ಮಾಡುವಂತ ಹಂತಕ್ಕೆ ತಲುಪಿರೋದನ್ನು ಕೂಡ ನೀವು ನೋಡ್ತಾ ಇದೀವಿ. ಇವೆಲ್ಲವನ್ನು ನೀವು ಇದನ್ನ ಯಾವ ರೀತಿ ಅರ್ಥೈಸ್ತಾ ಇದ್ದೀರಾ? ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ಹೀಗಾಗಿ ಬಿಜೆಪಿಯ ಉದ್ದೇಶದ ಬಗ್ಗೆ ನಮಗಂತೂ ನಂಬಿಕೆ ಇಲ್ಲ. ಆದ್ರೆ ನಾವು ಅದನ್ನ ಈ ಅನುಮಾನವನ್ನು ಹೇಳ್ತಾನೆ ಈ ರೋಹಿತ್ ವೇಮುಲ ಆಕ್ಟ್ ಅನ್ನ ಜಾರಿಗೊಳಿಸಿ ಅಂತ ಹೇಳ್ಬೇಕಾಗತ್ತೆ. ನಾವು ಇದ್ರ ಮುಖ್ಯವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಹೇಳ್ಬೇಕಾಗಿರುವಂತದ್ದು, ನಿಮ್ಮ ಕೈಯಲ್ಲಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ ಶಿಕ್ಷಣ. ಈ ಕೂಡಲೇ ಒಂದು ಡ್ರಾಫ್ಟ್ ರೆಡಿ ಮಾಡಿದ್ದಾರೆ, ರೋಹಿತ್ ವೇಮುಲ ಆಕ್ಟ್ ಡ್ರಾಫ್ಟ್ ಅನ್ನು ರೆಡಿ ಮಾಡಿದ್ದಾರೆ. ಅದನ್ನ ಸ್ವೀಕರಿಸಿ ವಿಧಾನಮಂಡಲದಲ್ಲಿ 2 ಸದನಗಳಲ್ಲಿ ಚರ್ಚೆ ಮಾಡಿ, ಸಾರ್ವಜನಿಕವಾಗಿ ಚರ್ಚೆ ಮಾಡಿ, ಏನಾದ್ರೂ ಸೂಕ್ತ ಸಲಹೆಗಳು ಬಂದ್ರೆ ಅದನ್ನ ಪರಿಶೀಲಿಸಿ ಕೂಡಲೇ ಅದನ್ನ ಜಾರಿಗೊಳಿಸ್ಬೇಕು. ಆ ಮೂಲಕ ದಲಿತ ವಿದ್ಯಾರ್ಥಿಗಳು ಸಾಂಸ್ಥಿಕ ಹತ್ಯೆ ಆಗದಂತೆ ತಡೆ ಹಿಡಬೇಕಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮುಂದುವರೆದ ಜಾತಿಗಳ, ಈ ಜಾತಿವಾದಿಗಳ ಪ್ರತಿಭಟನೆಗೆ ಮಣಿಬಾರದು. ಅದು ಕೇವಲ ಉದ್ದೇಶಕ ಪೂರ್ವಕವಾಗಿರುವಂತದ್ದು ಮತ್ತು ಅವರ ದೌರ್ಜನ್ಯವನ್ನು ತಡೆಯುವ ಸಾಧ್ಯತೆಗಳಿದಾವೆ. ನಾಳೆ ಈ ಕಾಯ್ದೆ ಜಾರಿಗೆ ಬಂದ್ರೆ ಅವರು ಡಿಸ್ಕ್ರಿಮಿನೇಟ್ ಮಾಡ್ಲಿಕ್ಕೆ ಸಾಧ್ಯವಿರದಂತ ಸಾಧ್ಯತೆ ಇರುವುದರಿಂದ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಹೊರತಾಗಿ ತಮಗೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅಲ್ವೇ ಅಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅವರು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರೆ ನೀವು ಮಾತಾಡ್ತಾ, ಕೇಂದ್ರ ಸರ್ಕಾರ ಒಂದ್ ರೀತಿಯಲ್ಲಿ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಇದೆ. ಅವ್ರದೇ ಪಕ್ಷದ ಕಾರ್ಯಕರ್ತರು ಇಲ್ಲಿ ರಾಜೀನಾಮೆ ಕೊಡ್ತಾರೆ. ನಮ್ಮ ಪಕ್ಷದ ಮತ್ತೆ ಅವರಿಗೆ ಓಟ್ ಹಾಕಿ ಗೆಲ್ಸಿರುವಂತ ಬ್ರಾಹ್ಮಣಗಳು, ಬನಿಯಾಗಳೇ ಇಲ್ಲಿ ಬೀದಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ನಮಗ್ ಗೆಲ್ಲಿಸ್ತವ್ರೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇದೇನೋ ಮಿಸ್ ಇದೆ ಅಂತ ಹೇಳಿ ವಾಪಸ್ ತಗೊಬಹುದು. ಇದನ್ನ ವಾಪಸ್ ಪಡೆಯುವ ಸಾಧ್ಯತೆನೂ ಇದೆ. ಈಗ ನಾನು ಆಗ್ಲೇ ಮಧ್ಯದಲ್ಲಿ ಮಾತಾಡ್ತಾ ಹೇಳಿದೆ, 2014ರಿಂದ ಇತ್ತೀಚೆಗೆ ಕೇವಲ ಕ್ಯಾಂಪಸ್ಗಳ ಪ್ರತಿಭಟನೆ ಒಂದೇ ಅಲ್ಲ, ಶಿಕ್ಷಣವೂ ಸಹ ಕೇಸರೀಕರಣ ಆಗಿರೋದನ್ನ ನಾವಿಲ್ಲಿ ಗಮನಿಸಿದೀವಿ. ಇತ್ತೀಚೆಗೆ ಕುವೆಂಪು ಯೂನಿವರ್ಸಿಟಿಯಲ್ಲಿ, ಕುವೆಂಪು ಅಂತ ಒಂದು ದಾರ್ಶನಿಕ ಇರುವಂತ ಅಂತ ಯೂನಿವರ್ಸಿಟಿಯಲ್ಲಿ ಮಹಾಭಾರತವನ್ನ ಇದ್ ಮಾಡ್ತಾರೆ, ದೊಡ್ಡ ಸೆಮಿನಾರ್ ಮಾಡ್ತಾರೆ. ಮಹಾಭಾರತವನ್ನ, ಸನಾತನ ಧರ್ಮದ ಕುರಿತು ಸೆಮಿನಾರ್ಗಳು ಮಾಡ್ತಾರೆ. ಅದಕ್ಕೆ ಅನಂತ ಮೂರ್ತಿ ಅವರ ಮಗ ಶರತ್ ಅನಂತ ಮೂರ್ತಿ ಅವರು ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿ ಮಾತಾಡ್ತಾರೆ. ಅಂದ್ರೆ ಶಿಕ್ಷಣ ಕೇಸರೀಕರಣಕ್ಕೆ ಒಂದೊಂದೇ ಹಂತವಾಗಿ ಅವರು 2014ರಿಂದನೂ ಹತ್ತಾ ಬಂದಿದ್ದಾರೆ. ಸೊ ಇದು ಪ್ರತಿಭಟನೆ ಒಂದೇ ಅಲ್ಲ. ಈಗ ನೀವ್ ಹೇಳಿದ್ರಿ ಕೇಂದ್ರ ಸರ್ಕಾರನೂ ಒಪ್ಬೇಕು, ಕೇಂದ್ರ ಸರ್ಕಾರ ಏನ್ ಮೇಲ್ವರ್ಗದವ್ರಿಗೆ ಮಣಿಬಾರ್ದು ಅಂತ. ಅದಕ್ಕೊಂದು ಉದಾಹರಣೆ ಅಂತ, ಈಗ 10% EWS ತಂದಿದ್ದೆ ಅವರಿಗೆ ಮಣಿದು. ಸೊ ಕೇಂದ್ರ ಸರ್ಕಾರ ಇದರಲ್ಲಿ ದ್ವಂದ್ವ ನೀತಿಯನ್ನ ಪಾಲಿಸ್ತಿದೆ ಅನ್ಸುತ್ತೆ. ಅಲ್ಲ, ದ್ವಂದ್ವ ನೀತಿ ಇಲ್ಲ ಇಲ್ಲಿ. ನನ್ನ ಪ್ರಕಾರ ಈ UGC ಬಿಲ್ ಅಲ್ಲಿ EWS ಯಾಕೆ ಒಳಗೊಂಡಿದ್ದಾರೆ? EWS 10% ಏನಕ್ಕೆ ಅದ್ರಲ್ಲಿ ಸೇರಿಸಿದ್ದಾರೆ? EWS 10% ಇರುವಂತದ್ದೇ ಮುಂದುವರೆದ ಜಾತಿಗಳಿಗೋಸ್ಕರ, ಮುಂದುವರೆದ ಜಾತಿಯಲ್ಲಿರುವಂತ ಬಡವರು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಇದು SC/ST ದೌರ್ಜನ್ಯ ತಡೆ ಕಾಯ್ದೆ ಎಲ್ಲಾಗುತ್ತೆ? ಇದು ಅದರಲ್ಲಿ ಮುಂದುವರೆದ ಜಾತಿಗಳು ಬಂದ್ಬಿಟ್ರೆ ಅದ್ರಲ್ಲಿ ದೌರ್ಜನ್ಯ ತಡೆ ಕಾಯ್ದೆ ಎಲ್ಲಾಗುತ್ತೆ? ಅಂದ್ರೆ ಈ ಬಿಲ್ ಡ್ರಾಫ್ಟ್ ಮಾಡ್ಬೇಕಾದ್ರೆ ಒಂದ್ ಕಡೆಗೆ ಉದ್ದೇಶಕ ಪೂರ್ವಕ ದುರ್ಬಲಗೊಳಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆಗೆ ಮುಂದುವರೆದ ಜಾತಿಗಳಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡಕ್ಕೆ ಮುಕ್ತ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಇದುವರೆಗೂ ಕ್ಯಾಂಪಸ್ ಡೆಮೋಕ್ರಸಿ ಹೆಸರಲ್ಲಿ 2016ರಿಂದ ಎಲ್ಲೆಲ್ಲಿ ಪ್ರತಿಭಟನೆ ಆಗಿದೆಯೋ ಆ ವಿದ್ಯಾರ್ಥಿಗಳು ಎಲ್ಲರ ಮೇಲೂ ಕೇಸ್ ಆಗಿದೆ. ನೀವು ಕನ್ಹಯ್ಯಕುಮಾರ್ ಪ್ರಕರಣದಿಂದ ಹಿಡ್ಕೊಂಡು ಮೊನ್ನಿನ ನಮ್ಮ ನಂದಕುಮಾರ್ ವರೆಗಿನ 10 ವರ್ಷಗಳ ನೀವು ನೋಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮೇಲೆ ಪ್ರತಿಭಟನೆ ಮಾಡಿದ್ರೆ ಕೇಸ್ ಆಗ್ತಾ ಇದ್ದಾರೆ. ಪ್ರತಿಭಟನೆಗೆ ಅವಕಾಶನೇ ಕೊಡ್ತಾ ಇಲ್ಲ. ಜಾದವ್ಪುರ್ ಯೂನಿವರ್ಸಿಟಿ ನೋಡಿರ್ಬೋದು, ದೆಹಲಿ ಯೂನಿವರ್ಸಿಟಿ ನೋಡಿರ್ಬೋದು, ತಮಿಳುನಾಡಲ್ಲಿ ಮದ್ರಾಸ್ ಯೂನಿವರ್ಸಿಟಿ ನೋಡಿರ್ಬೋದು, ಬಾಂಬೆ IIT ನೋಡಿರ್ಬೋದು, ಎಲ್ಲಿಯೂ ಅವಕಾಶ ಕೊಡ್ತಾ ಇಲ್ಲ. ಟಿಸ್ ನೋಡಿದ್ರೆ ಟಿಸ್ ಅಲ್ಲಿ ಪ್ರತಿಭಟನೆ ಮಾಡೋದಂತ ಹೇಳ್ಬಿಟ್ಟು ಅವ್ರ ಸ್ಕಾಲರ್ಶಿಪ್ ನ ನಿಲ್ಸಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಅಂದ್ರೆ ಪ್ರಗತಿಪರ ಚಿಂತನೆ ಉಳ್ಳಂತವರು, ದಲಿತ ಸಮುದಾಯದಂತವರು ತಮ್ಮ ಹಕ್ಕಿಗಾಗಿ, ತಮ್ಮ ಪ್ರಾತಿನಿಧ್ಯಕ್ಕಾಗಿ ಪ್ರತಿಭಟನೆ ಮಾಡಿದ್ರೆ ಪ್ರಕರಣಗಳು ದಾಖಲಿಸ್ತಾರೆ, UAPA ಪ್ರಕರಣ ದಾಖಲಿಸ್ತಾರೆ. ಆದ್ರೆ ಇವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಮುಕ್ತ ಅವಕಾಶ
ತಲುಪಿಸ್ತಾ ಇದ್ದಾರೆ. ಇದು ಒಂದು ರೀತಿ ತೊಟ್ಟಲನ್ನು ತೂಗ್ತಾ ಮಗುವನ್ನು ಚೂಟುವಂತಹ ಒಂದು ತಂತ್ರಗಾರಿಕೆ ಇವ್ರು ಮಾಡ್ತಾ ಇದಾರೆ ಅಂತ ಅನುಮಾನಗಳು ನನಗೆ ಬರ್ತಾ ಇದಾವೆ. ಈ ಪ್ರತಿಭಟನೆಯನ್ನ ನನ್ನ ಕಡೆಯ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗ್ಲಿಕ್ಕೆ ಬಿಡ್ತಾರೆ. ಆ ನಂತರ ಈ ನಿಧಾನವಾಗಿ ಮತ್ತು ಸರ್, ನನ್ನ ಕಡೆಯ ಪ್ರಶ್ನೆ ಏನು ಅಂದ್ರೆ, ಏನ್ ಹೇಳಿ? ಇವಾಗ್ಲೇ ಹೇಳ್ದೆ, ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ನಿಜಕ್ಕೂ ಎಷ್ಟು ಅಗತ್ಯ ಇದೆ ಅನ್ನೋದು ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಸರ್. ಈ ಪ್ರಶ್ನೆ ನಂದಕುಮಾರ್ ಅವರಿಗೂ ಇದೇ ಪ್ರಶ್ನೆ. ಈಗ UGC ಇಲ್ಲ, ಇದು ನಿಯಮಾವಳಿ ಎಷ್ಟು ಅಗತ್ಯ ಎಷ್ಟಾಗತ್ತೆ ಇದೆ? ಅನ್ನೋದಕ್ಕೆ ಬ್ರೀಫ್ ಅನ್ನೋದಿಲ್ಲ. ಅಲ್ಲಲ್ಲ, ಬ್ರೀಫ್ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಈಗ ಹ್ಮ್. ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ, ನೀವು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಕೇಳಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 98% ಇದೆ, ಅಂದ್ರೆ ದಾಖಲಾತಿ ಪ್ರಮಾಣ ಪ್ರಾಥಮಿಕ ಶಿಕ್ಷಣದಲ್ಲಿ. ಉನ್ನತ ಶಿಕ್ಷಣಕ್ಕೆ ಬರುವಷ್ಟೊತ್ತಿಗೆ ಆ ದಾಖಲಾತಿ ಪ್ರಮಾಣ 27% ಕುಸಿತದೆ. ಅಂದ್ರೆ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದ ಮಧ್ಯೆ 14 ವರ್ಷಗಳಲ್ಲಿ 60% ವಿದ್ಯಾರ್ಥಿಗಳು ಮಕ್ಕಳು ಶಿಕ್ಷಣದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಇವರ ಪೈಕಿ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣದಿಂದ ಹೊರಗುಳಿತಾ ಇದ್ದಾರೆ ಅಥವಾ ಶಿಕ್ಷಣದಿಂದ ಹೊರತಳ್ಳಲ್ಪಡ್ತಾ ಇದ್ದಾರೆ. ಈಗಿರುವಂತೆ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 27% ಇದೆ. ಅದರಲ್ಲಿ ದಲಿತ ಸಮುದಾಯದ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ದಲಿತ ಗಂಡು ಮಕ್ಕಳ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 17% ಇದೆ. ಮಹಿಳೆಯರ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 12% ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಕಾಯ್ದೆ ಯಾವ ರೀತಿಯಲ್ಲಿ ಅಗತ್ಯ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಇವರು ಶಿಕ್ಷಣದಿಂದ ಯಾಕೆ ಹೊರಗೆ ಹೋಗ್ತಾ ಇದಾರೆ ಅಂದ್ರೆ, ಇವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಸಿಕ್ಕಿರೋ ಅವಕಾಶವನ್ನ ಬಳಸ್ಕೊಳ್ಳಕ್ಕೆ ಮುಂದಾದ್ರೆ ಅದನ್ನ ಬಳಸ್ಕೊಳ್ಳೋದ ರೀತಿಯಲ್ಲಿ ಇವ್ರನ್ನ ವಿಶ್ವವಿದ್ಯಾಲಯ ಕ್ಯಾಂಪಸ್ ಒಳಗಡೆಗೆ ಪ್ರೊಫೆಸರ್ಗಳಿಂದ ಹಿಡ್ಕೊಂಡು, ಅಸಿಸ್ಟೆಂಟ್ ಪ್ರೊಫೆಸರ್ ಹಿಡ್ಕೊಂಡು, ವೈಸ್ ಚಾನ್ಸ್ ಹಿಡ್ಕೊಂಡು, ಗೈಡ್ಗಳನ್ನ ಹಿಡ್ಕೊಂಡು, ಲೈಬ್ರರಿಯನ್ನು ಪ್ರತಿಯೊಂದು ಹಂತದಲ್ಲಿ ಏನೊಂದು ಹೈರಾರ್ಕಿ ಇದೆಯಲ್ಲ, ವೈಸ್ ಚಾನ್ಸಲರ್ ಇಂದ ನಾನ್ ಟೀಚಿಂಗ್ ಸ್ಟಾಫ್ ವರೆಗೆ ಏನೊಂದು ಹೈರಾರ್ಕಿ ಇದೆ. ಪ್ರತಿಯೊಂದು ಹಂತದಲ್ಲಿ ಯಾವ್ಯಾವ ಮುಂದುವರೆದ ಜಾತಿಗಳು ಆ ಸ್ಥಾನದಲ್ಲಿ ಇದ್ದಾರೋ ಇವರನ್ನ ಶಿಕ್ಷಣದಿಂದ ಹೊರಗೆ ಹಾಕುವಂತ ನಿರಂತರ ಪ್ರಯತ್ನಗಳು ನಡೆದಿದೆ. ನಿಮ್ಗೆ ಆಲ್ರೆಡಿ ನನಗೆ ಲಿಸ್ಟ್ ಕೊಟ್ಟಿದ್ದೀನಿ. ಇದನ್ನು ನೀವು ಮತ್ತೊಂದು, ನೀವು ವಿಜಯ್ ಕುಮಾರ್ ಅವರ ಒಂದು ಪುಸ್ತಕ ಇದೆ, ಕ್ಯಾಸ್ಟ್ ಅಂಡ್ ಈ ಪುಸ್ತಕ, ಆ ಪುಸ್ತಕವನ್ನು ಕೂಡ ಪ್ರತಿಯೊಬ್ರು ಓದಿದ್ರೆ ಯಾತಕ್ಕೋಸ್ಕರ ಈ ನಿಯಮಾವಳಿಗಳ ಅಗತ್ಯ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಮೊದಲನೇ ತಲೆಮಾರು ಓದ್ತಾ ಇದಾರೆ, ಮೊದಲನೇ ತಲೆಮಾರು ಪದವಿ ತರಗತಿ ಪಾಸ್ ಮಾಡ್ತಾ ಇದಾರೆ, ಮೊದಲನೇ ತಲೆಮಾರು PhD ಮಾಡ್ತಾ ಇದಾರೆ, ಮೊದಲನೇ ತಲೆಮಾರು ಸ್ನಾತಕೋಸ್ಕರ ಪದವಿ ಪಡಿತಾ ಇದಾರೆ. ಇದು ಯಾವುದನ್ನು ಇಲ್ಲಿಯ ಜಾತಿ ವ್ಯವಸ್ಥೆ ಸಹಿಸ್ತಾ ಇಲ್ಲ. ದಲಿತರು ಸ್ನಾತಕೋತ್ತರ ಪದವಿ ಪಡೆಯುವುದಕ್ಕೆ, ದಲಿತರು PhD ಪದವಿ ಪಡೆಯುವುದಕ್ಕೆ ಇಲ್ಲಿನ ಹೈರಾರ್ಕಿ ಶ್ರೇಣಿಕೃತ ಜಾತಿ ವ್ಯವಸ್ಥೆಯಲ್ಲಿ ಇರುವಂತಹ ಮೇಲ್ಸ್ತರದಲ್ಲಿರುವಂತಹ ಜಾತಿಗಳು ಸಹಿಸೋದಿಲ್ಲ. ತಮ್ಮ ಸಮಸಮಾನಕ್ಕೆ ಬಂದು ಕುತ್ಕೊಂಡ್ಬಿಟ್ಟು ಅವರು ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ತಾರೆ, ಅವರು IPS ಆಗ್ತಾರೆ, ಅವರು ಪ್ರೊಫೆಸರ್ ಆಗ್ತಾರೆ. ತನ್ನ ಚೇಂಬರ್ನ, ತನ್ನ ಸೀಟ್ ಪಕ್ಕ ಒಬ್ಬ ದಲಿತ ಬಂದು ಕುತ್ಕೊಂಡು ಒಬ್ಬ ದೊಡ್ಡ ಮಟ್ಟದ ಜನಪ್ರಿಯ ಪ್ರೊಫೆಸರ್ ಆಗ್ತಾರೆ ಅಂದ್ರೆ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿ ಈ ಕಾಯ್ದೆ ಬರ್ಬೇಕಾಗುತ್ತೆ. ಮತ್ತು ಈ ಸಾಂಸ್ಥಿಕ ಹತ್ಯೆಯನ್ನು ತಡೆಯೋದಕ್ಕೆ, ಇನ್ಸ್ಟಿಟ್ಯೂಷನಲ್ ಮರ್ಡರ್ನ ತಡೆಯೋದಕ್ಕೆ ಈ ಕಾಯ್ದೆ ಬರ್ಬೇಕಾಗತ್ತೆ. ಮತ್ತು ಕ್ರಮೇಣ ಈ ಜಾತಿ ಆಧಾರಿತ ಶೋಷಣೆಯನ್ನ ನಿರ್ಮೂಲನೆ ಮಾಡೋದಕ್ಕೆ ಈ ಕಾಯ್ದೆ ಬೇಕಾಗತ್ತೆ. ಇದ್ರ ಬಗ್ಗೆ ಅನುಮಾನವೇ ಇಲ್ಲ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಅಗತ್ಯ ಕೂಡ ಇಲ್ಲ. ಕಣ್ಣು ಮುಚ್ಚಿಕೊಂಡು ಬದ್ಧತೆಯಿಂದ ಈ ಕಾಯ್ದೆಯನ್ನ ಜಾರಿಗೊಳಿಸಬೇಕು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿಯೂ ಪ್ರಿಯಾಂಕ್ ಖರ್ಗೆ ಅವರು ಈ ರೋಹಿತ್ ಆಕ್ಟ್ ನ ಪರವಾಗಿ ಆಸಕ್ತಿ ವಹಿಸಿದ್ದಾರೆ, ಕಾಳಜಿ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅವರಿಗೆ ಬೆಂಬಲ ಕೊಡಬೇಕು. ಕೂಡಲೇ ರೋಹಿತ್ ಆಕ್ಟ್ ಅನ್ನ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರೋದ್ರಿಂದ ರಾಜ್ಯಗಳಿಗೆ ಸಮಾನ ಅಧಿಕಾರ ಇದೆ ಶಿಕ್ಷಣದಲ್ಲಿ. ಈ ರೋಹಿತ್ ಆಕ್ಟ್ ಅನ್ನ ಜಾರಿಗೊಳಿಸಬೇಕು. ಪರಿಶೀಲನೆ ಮಾಡ್ಲಿ, ಸೂಕ್ತ ಬದಲಾವಣೆ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಕೂಡಲೇ ಜಾರಿಗೊಳಿಸಬೇಕು. ಅದನ್ನ ಎಲ್ಲಿಯೂ ದುರ್ಬಲಗೊಳಿಸಬಾರದು ಎನ್ನುವುದೇ ನಮ್ಮ ಇದು. ಓಕೆ ಸರ್, ಥ್ಯಾಂಕ್ ಯು. ನಂದಕುಮಾರ್ ಅವರ ನನ್ನ ಕಡೆಯ ಪ್ರಶ್ನೆ ಅದೇ, ಶ್ರೀಪಾದ್ ಸರಿ ಕೇಳಿದಾಗೆ ರೋಹಿತ್ ವೆಮುಲ ಆಕ್ಟ್ ಮತ್ತೆ UGC ನಿಯಮಾವಳಿ ತಂದಿರೋ 2026 ಎಷ್ಟು ಅಗತ್ಯ ಇದೆ ಸರ್ ಕರ್ನಾಟಕಕ್ಕೆ ಮತ್ತೆ ಇಡೀ ಭಾರತಕ್ಕೆ? ಇಲ್ಲ, ಮೊದಲನೇದಾಗಿ ಈಗಾಗಲೇ ಶ್ರೀಪಾದ್ ಭಟ್ರು ಹೇಳಿದಾಗೆ, ಒಂದು ಈ ಮುಂದಲ್ ಬಾಗಿಂದ ಕೇಂದ್ರ ಸರ್ಕಾರ ಬಿಲ್ ಅನ್ನ ಕೊಟ್ಟು ಹಿಂದಲ್ ಬಾಗಿಲಿಂದ ತಮ್ಮದೇ ಕಾರ್ಯಕರ್ತರನ್ನ ಮತ್ತೆ ತಮ್ಮದೇ ಬೆಂಬಲಿಸುವ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಮೂಲಕ ಹೋರಾಟ ಮಾಡ್ತದಿದೆಯಲ್ಲ, ಇದು ಎಂತ ಸಾಮಾನ್ಯರಿಗೂ ಅರ್ಥ ಆಗುವಂತದ್ದೇ. ಇದೊಂದು ದೊಡ್ಡ ಸಂಗತಿ. ಇದು ಕುತಂತ್ರದಿಂದ ಬಂದಂತದ್ದನ್ನ ನಾವ್ ಹೆಚ್ಚದ್ರ ಬಗ್ಗೆ ಹೇಳ್ಬೇಕಾದಂತದ್ದೇನು ಇಲ್ಲ. ಅದ್ರ ಬಗ್ಗೆ ಯಾರು ಮಾತಾಡ್ಬೇಕಾಗಿತ್ತು? ಆ ಬಿಲ್ಲು ಸಾಧಕನ ಬಾಧಕನ ಅನ್ನೋದ್ರ ಬಗ್ಗೆ ಈ ದೇಶದ ಇಂಟೆಲೆಕ್ಚುಯಲ್ ಅಂತ ನಾವೇನ್ ಕರಿತೀವಿ, ಶಿಕ್ಷಣ ತಜ್ಞರು ಮಾತಾಡಬೇಕು, ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಗಳು ಮಾತಾಡಬೇಕು, ಅಥವಾ ನಾವೇನು ಚಿಂತಕ ವಲಯ ಅಂತ ಕರಿತೀವಲ್ಲ, ಆ ಚಿಂತಕ ವಲಯ ಇದ್ರ ಬಗ್ಗೆ ಮಾತನಾಡ್ಬೇಕಾಗಿತ್ತು. ಆದ್ರೆ ಯಾವೂ ಚರ್ಚೆಗಳಾಗದೇನೆ ಇವತ್ತಿನ ತಮ್ಮದೇ ಸರ್ಕಾರದ ಬೆಂಬಲಿತರು ಏನಂತಂದ್ರೆ ರಾಜೀನಾಮೆ ಕೊಡೋದು, ತಮ್ಮದೇ ಬೆಂಬಲಿತ ABP ಸಂಘಟನೆಯವರು ಹೋರಾಟ ಮಾಡೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ನಾವು ಮುಂದ್ಗಡೆ ತಂದು ನಾವಿಂಗ ಜನಪ್ರತಿನಿಧಿಗಳು ಮುಂದೆ ತಂದಿಡ್ತೀವಿ, ನೀವು ಹಿಂದಲ್ ಬಾಗ್ಲಿಂದ ನೀವು ಬಂದ ಹೋರಾಟ ಮಾಡ್ರಿ, ಅದನ್ನು ಒಂದು ರೀತಿಯಲ್ಲಿ ವಿರೋಧ ಅನ್ನೋ ರೀತಿಯಲ್ಲಿ
ಸಮುದಾಯಗಳ ಅಥವಾ ಜನರ ಒಂದು ಒಪ್ಪಿಗೆಯನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಅದನ್ನ ಬಹಳ ಕುತಂತ್ರವಾಗಿ ಆ ಬಿಲ್ ಅನ್ನು ವಾಪಸ್ ಪಡಿಬೇಕು ಅನ್ನೋ ಎಲ್ಲಾ ಹುನ್ನಾರಗಳು ನಡೀತಾ ಇದಾವೆ. ಆ ಬಿಲ್ ಬರ್ಲಿ, ಆ ಬಿಲ್ ಬರೋದ್ರ ಜೊತೆಗೆ ಅದ್ರ ಜೊತೆ ಏನೊಂದು ಕೆಲವು ನ್ಯೂನ್ಯತೆಗಳಿದಾವಲ್ಲ, EWS ಸೇರ್ತಿರೋದ್ರಾಗ್ಲಿ ಅಂತವುಗಳನ್ನ ತಿದ್ದುಪಡಿ ಮಾಡ್ಬೇಕು. ಯಾಕೆ ಅಂದ್ರೆ ಯಾರು ಈ ದೇಶದಲ್ಲಿ ಶತಮಾನಗಳಿಂದ ಇನ್ನುಳಿದ ಸಮುದಾಯಗಳನ್ನ ತುಳ್ಕೊಳ್ತಾ ಬಂದ್ರು, ತಮ್ಮ ವಿಚಾರಗಳನ್ನ ಹೇರ್ತಾ ಬಂದ್ರು, ಬಹುಶಃ ತಾವು ಗಮನಿಸಿದ್ದೇ ಆದ್ರೆ ಮನುಸ್ಮೃತಿ ಏನನ್ನ ಹೇಳ್ತದ, ಶೂದ್ರರು ಮತ್ತು ದಲಿತ ಸಮುದಾಯಗಳು ಶಿಕ್ಷಣವನ್ನು ಕಲ್ತಿದ್ದೇ ಆದ್ರೆ ನಾಲಿಗೆ ಕತ್ತರಿಸಿರಿ ಅಂತ ಹೇಳ್ತದ, ಕೇಳಿದ್ದೇ ಆದ್ರೆ ನೀವು ಸೀಸ ಹಾಕ್ರಿ ಅಂತ ಹೇಳ್ತದ. ಆ ನಿಬಂಧನೆಗಳನ್ನ ಮೀರಿ ಇವತ್ತು ಆ ಸಮುದಾಯಗಳು ಸಂವಿಧಾನದ ಕಾರಣಕ್ಕಾಗಿ ಏನೋ ಹಕ್ಕು ಪಡ್ಕೊಂಡು ಓದ್ತಾ ಇದಾವಲ್ಲ, ಅವುಗಳನ್ನ ಮತ್ತೆ ಹಿಮ್ಮುಖವಾಗಿ ಅಂದ್ರೆ ಭೂತಕ್ಕೆ ಒಯ್ಯುವ ಎಲ್ಲ ಹುನ್ನಾರಗಳು ಇವತ್ತಿನ ಕೇಂದ್ರ ಸರ್ಕಾರ ಅದು ಇಂಥ ಬಿಲ್ಗಳನ್ನ ತರೋದ್ರ ಮೂಲಕ ಅದ್ರೊಳಗಡೆ ಕೆಲವೊಂದು ನ್ಯೂನತೆಗಳನ್ನು ಸೇರಿಸೋದ್ರ ಮೂಲಕ ಮಾಡ್ತಾ ಇದೆ. ಅದಾಗಬಾರ್ದು. ಆ ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಆ ಬಿಲ್ ಅನ್ನ ತರಬೇಕು. ಅದ್ರ ಜೊತೆಗೆ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಆಗಾಗ್ಲೇ ಮತ್ತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರವಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ಅಂತ ಅನ್ಸ್ಕೊಂಡಂತ ಮುಖ್ಯಮಂತ್ರಿಗಳಾಗಿರ್ಬೋದು, ಇನ್ನುಳಿದ ಸಚಿವರುಗಳಾಗಿರ್ಬೋದು, ಮತ್ತೆ ಅದ್ರ ಹೈಕಮಾಂಡ್ ಅಂತ ನಾವೇನ್ ಕರಿತೀವಿ, ರಾಹುಲ್ ಗಾಂಧಿ ಅವರು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಒಲವನ್ನ ತೋರಿದ್ದಾರೆ. ಅವ್ರೆಲ್ರಿಗೂ ಒಲವು ಯಾಕೆ ಅಂತಂದ್ರೆ ಅವ್ರ ಚಾರಿತ್ರಿಕ ಪ್ರಜ್ಞೆಯ ಅರಿವಿದೆ. ಇಡೀ ವಿಶ್ವವಿದ್ಯಾಲಯದ ಒಳಗಡೆ ಇದುವರೆಗೂ ಕೂಡ ಮೇಲ್ಜಾತಿ ಮೇಲ್ವರ್ಗದ ಮೇಲ್ ಸಮುದಾಯಗಳ ಒಬ್ಬ ವಿದ್ಯಾರ್ಥಿ ಕೂಡ ನನಗೆ ಜಾತಿ ಕಾರಣಕ್ಕಾಗಿನೇ ನಾನು ಉದಾಹರಣೆಗೆ ತಗೊಳ್ಳೋದಾದ್ರೆ, ಸುಮ್ಮನೆ ಉದಾಹರಣೆಗೆ ನಾನೊಬ್ಬ ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿ ನನಗೆ ಶೋಷಣೆ ಆಗಿದೆ ಹೌದು ಅನ್ನುವ, ಅಥವಾ ನಾನೊಬ್ಬ ಬನಿಯ ಅನ್ನೋ ಕಾರಣಕ್ಕಾಗಿ ನನಗೆ ಶೋಷಣೆ ಆಗಿದೆ ಅಂತ ಆತ್ಮಹತ್ಯೆ ಮಾಡಿಕೊಂಡ ಒಂದೇ ಒಂದು ಉದಾಹರಣೆಗಳಾಗ್ಲಿ ದಾಖಲೆಗಳಾಗ್ಲಿ ಸಿಗೋದಿಲ್ಲ. ಶ್ರೀಪಾದ್ ಭಟ್ರು ಈಗಾಗಲೇ ಅನೇಕ ಲಿಸ್ಟ್ ಗಳನ್ನ ಕೊಟ್ರು. ತಾವು ಆ ಲಿಸ್ಟ್ ಗಳನ್ನ ಗಮನಿಸಿದ್ದೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡವ್ರು ಯಾರು, ಅವರೆಲ್ಲ ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರು ಅನ್ನೋದನ್ನ ಒಂದು ತನಿಖೆ ಮಾಡ್ರಿ, ವರದಿಯಲ್ಲಿ ಗಮನಿಸ್ರಿ. ಅವರ ಎಲ್ಲ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ನಮ್ ಮುಂದೆ ಬರೋದ್ ಪ್ರಶ್ನೆ ಏನಂದ್ರೆ ಒಂದೇ ಒಂದು ಕಾಲಂ ಬರ್ತದೆ, ಜಾತಿ. ಈ ದೇಶದೊಳಗಡೆ ಜಾತಿ ಕಾರಣಕ್ಕಾಗಿನೇ ಎಷ್ಟೆಲ್ಲ ಸಂಕಟಗಳನ್ನ ಈ ಸಮುದಾಯಗಳು ಅನುಭವಿಸಿದ್ವು ಅನ್ನೋದ್ರ ಬಗ್ಗೆ ಅನೇಕ ಚರಿತ್ರೆ ಅದಕ್ಕ ದಾಖಲೆ ಆಗಿದೆ ಮತ್ತು ಚರಿತ್ರೆಯ ಉತ್ತರವಾಗಿದೆ, ಅದಕ್ಕೆ ಪ್ರಶ್ನೆಗಳಾಗಿದ್ದಾವೆ. ಹಂಗಾಗಿ ಅದನ್ನೆಲ್ಲ ಗಮನ ಇಟ್ಕೊಂಡು ರೋಹಿತ್ ವೆಮಲ್ ಆಕ್ಟ್ ತರುವುದ್ರ ಮೂಲಕ ಅದು ಕೇವಲ ಆಕ್ಟ್ ಅಲ್ಲ, ಯಾವ ಅಸ್ಪೃಶ್ಯ ಸಮುದಾಯಗಳಿದಾವಲ್ಲ ಆ ಅಸ್ಪೃಶ್ಯ ಸಮುದಾಯಗಳ ಒಂದು ಏನಂತಾರೆ ಒಂದು ಕಾಲಘಟ್ಟದ ಅಥವಾ ಒಂದು ತಲೆಮಾರಿನ ಸಮುದಾಯಗಳ ಹಕ್ಕನ್ನ ಉಳಿಸ್ಕೊಳ್ಳುವುದಕ್ಕಾಗಿ ಮಾಡ್ಬೇಕಾದಂತ ಆಕ್ಟ್. ಮತ್ತೆ ಮುಂದುವರೆದು ನಮ್ಮಂತ ಯುವ ಪೀಳಿಗೆಗಳು ವಿಶ್ವವಿದ್ಯಾಲಯ ಪ್ರವೇಶ ಮಾಡ್ಬೇಕು, ಓದಬೇಕು, ಉನ್ನತ ಹುದ್ದೆಗೆ ಇರಬೇಕು, ಬಾಬಾ ಸಾಹೇಬ್ರು ಕಂಡಂತ ಪ್ರಬುದ್ಧ ಭಾರತ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಶಿಕ್ಷಣ ಬಹಳ ಮುಖ್ಯ ಅಂತ. ಆ ಶಿಕ್ಷಣವನ್ನೇ ಈ ಸಮುದಾಯಗಳಿಂದ ದೂರಿಟ್ಟು ಶಿಕ್ಷಣದಿಂದ ವಂಚಿತರನ್ನು ಮಾಡೋದಲ್ಲ, ಆ ಹುನ್ನಾರಗಳಿಗೆ ಒಂದು ಕೊನೆ ಮಳೆ ಹೊಡಿಬೇಕು ಅಂತಂದ್ರೆ ರೋಹಿತ್ ವೆಮಲ್ ಆಕ್ಟ್ ಅದು ಕೇವಲ ಕರ್ನಾಟಕ ಅಂತಲ್ಲ, ಇಡೀ ಭಾರತ ಸರ್ಕಾರ ಒಪ್ಕೊಳ್ಬೇಕು. ಭಾರತ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿ ಆ ಆಕ್ಟ್ ಅನ್ನ ಒಪ್ಪಿ ಜಾರಿ ಮಾಡಿದ್ದೆ ಆದ್ರೆ ಇಡೀ ದೇಶಕ್ಕೆ ಒಂದು ಮೈಲಿಗಲ್ಲಾಗ್ತದೆ. ಮತ್ತೆ ಇನ್ನು ಉಳಿದ ಎಲ್ಲ ಶ್ರಮಿಕ ಸಮುದಾಯಗಳಿಂದವಲ್ಲ ಅಸ್ಪೃಶ್ಯ ಸಮುದಾಯಗಳು ಅವುಗಳ ಏಳಿಗೆಗೆ ಒಂದು ಮುನ್ನುಡಿ ಬರೆದಂಗ ಆಗುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ಖಂಡಿತವಾಗೂ ರೋಹಿತ್ ವೆಮಲ್ ಆಕ್ಟ್ ಬೇಕು. ಎಲ್ಲ ಶೋಷಿತ ಸಮುದಾಯಗಳ ಕಣ್ಣೀರಿಗೆ ಕೊನೆ ಹಾಕ್ಬೇಕು. ಅದು ವಿಶ್ವವಿದ್ಯಾಲಯಗಳಿಗೆ ಓದ್ತಕ್ಕಂಥ ಬಡ ದಲಿತ ಅಸ್ಪೃಶ್ಯ ಸಮುದಾಯಗಳಿಗೆ ಅವುಗಳಿಗೆ ಓದೋದ್ರ ಮೂಲಕ ಅವರ ಬದುಕು ಕಟ್ಟಿಕೊಳ್ಳಕ್ಕೆ, ಅವರ ಬದುಕಿನಲ್ಲೇ ನಿಜ ಭಾರತದ ಭವಿಷ್ಯ ಇದೆ. ಹಂಗಾಗಿ ಆ ನಿಜ ಭಾರತದ ಭವಿಷ್ಯವನ್ನ ನಾವು ಕಟ್ಟಬೇಕು ಅನ್ನೋದಾದ್ರೆ ಶೋಷಿತ ಸಮುದಾಯಗಳು ಏನು ವಿಶ್ವವಿದ್ಯಾಲಯದ ಒಳಗಡೆ ಕಿರುಕುಳಕ್ಕೆ ಜಾತಿ ಕಾರಣಕ್ಕಾಗಿ ತಾರತಮ್ಯಗೊಳಗಾಗ್ತಾ ಇದಾರೆ, ಕಿರುಕುಳಕ್ಕೆ ಒಳಗಾಗ್ತಾ ಇದಾರೆ, ಆತ್ಮಹತ್ಯೆ ಮಾಡಿಕೊಳ್ತಾ ಇದಾರೆ, ಇವೆಲ್ಲ ಪಿಡುಗುಗಳು ತೊಲಗಬೇಕು. ಆ ಪಿಡುಗುಗಳಿಗೆ ಮಧ್ಯೆ ರೋಹಿತ್ ವೆಮಲ್ ಆಕ್ಟ್ ಈಗಾಗಲೇ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಕರ್ನಾಟಕದ ಅಧಿವೇಶನ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ, ಮತ್ತೆ ಪ್ರಧಾನಮಂತ್ರಿಗಳಿಗೂ ಕೇಳ್ತಾ ಇದ್ದೀನಿ, ಆ ಬಿಲ್ ಅನ್ನ ನೀವು ಅನುಸರಿಸ್ರಿ, ಆ ಬಿಲ್ ಅನ್ನ ಜಾರಿ ಮಾಡ್ರಿ, ಪಬ್ಲಿಕ್ ಒಪಿನಿಯನ್ ಬಿಡ್ರಿ, ತಂದು ಒಂದು ಸಮುದಾಯದ ಪರ ಧ್ವನಿ ಅನ್ನೋದನ್ನ ಮತ್ತು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಂತ ಹೇಳ್ಕೊಳ್ಳುವ ನೀವುಗಳು ಸಂವಿಧಾನಕ್ಕೆ ಬದ್ಧವಾಗಿರ್ರಿ. ಸಂವಿಧಾನ ಹೇಳ್ತದ ಯಾವ ಸಮುದಾಯಗಳು ಈ ದೇಶದಲ್ಲಿ ಶೋಷಣೆ ಹೋಗಿದಾವೆ ಅವರಿಗೆ ವಿಶೇಷ ಪ್ರಾತಿನಿಧ್ಯ ನೀಡ್ರಿ ಅಂತ ಹೇಳೋದಿದೆಯಲ್ಲ, ಅದರ ಪೂರಕವಾಗಿ ನಿಮ್ಮ ಸರ್ಕಾರಗಳು ಕೆಲಸ ಮಾಡ್ಲಿ ಅನ್ನೋದೇ ನನ್ನೊಂದು ಹಕ್ಕೊತ್ತಾಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಬ್ರಿಗೂ, ನಂದಕುಮಾರ್ ಸರ್ ಅಂಡ್ ಶ್ರೀಪಾದ್ ಭಟ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಚರ್ಚೆ ಬಹಳ ಮುಖ್ಯ. ಇವತ್ತಿನ ಕಾಲಘಟ್ಟದಲ್ಲಿ UGC ತಂದಿರುವ ನಿಯಮಾವಳಿಗಳು ಮತ್ತು ರೋಹಿತ್ ವೆಮುಲಾ ಆಕ್ಟ್ ಯಾಕೆ ಕರ್ನಾಟಕಕ್ಕೆ ಮತ್ತು ಇಡೀ ಭಾರತಕ್ಕೆ ಬೇಕು ಅನ್ನೋದು. ಸೊ ದಲಿತರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ
ವಿಶ್ವವಿದ್ಯಾನಿಲಯಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಿರುವಂತಹ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಅಂದ್ರೆ ರೋಹಿತ್ ವೇಮುಲ ಕಾಯ್ದೆ ಮತ್ತೆ UGC ಈಗ ತಂದಿರುವಂತಹ 2026 ನಿಯಮಾವಳಿಗಳು ಎಷ್ಟು ಅಗತ್ಯ ಅನ್ನೋದನ್ನ ಶಿಕ್ಷಣ ತಜ್ಞರಾಗಿರುವಂತಹ ಶ್ರೀಪಾದ್ ಭಟ್ರು ಮತ್ತು ಮಾಜಿ ವಿದ್ಯಾರ್ಥಿಯಾಗಿದ್ದಂತಹ ನಂದಕುಮಾರ್ ಅವರು ಸಹ ತುಂಬಾ ವಿಸ್ತೃತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಟ್ಟಾರೆ ಈ ವಿಚಾರವಾಗಿ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ, ಚರ್ಚೆಗಳಿಗಾಗಿ ಇದೀನ.com ಯೂಟ್ಯೂಬ್ ಚಾನೆಲ್ ನ ನೋಡಿ ಮತ್ತು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.